ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವನಿಗೆ ಅಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸರ್. Violence, violence, violence. I don't like it. I avoid, but violence likes me. I can't avoid. Acting. I like it, but I don't like overacting. I avoid. ಸಿನಿಮಾದಲ್ಲಿ ಮಾಸ್ ಅಂತ ಅಂದ್ರೇನೆ ಆಕ್ಷನ್ ಸೀನ್ಸ್. ಥಿಯೇಟರ್ ಅಲ್ಲಿ ಆಡಿಯನ್ಸ್ ಅನ್ನ ಸೀಟ್ ಎಡ್ಜ್ಗೆ ತಂದು ನಿಲ್ಸೋದೆ ಈ ತರ ಫೈಟ್ ಸೀನ್ಗಳು. ಬ್ಲ್ಯಾಕ್ ಅಂಡ್ ವೈಟ್ ಕಾಲದ ಕತ್ತಿ ಫೈಟ್ಗಳು, ರೆಟ್ರೋ ಕಾಲದ ಕ್ಲೈಮ್ಯಾಕ್ಸ್ ಫೈಟ್ಗಳು, ಇವತ್ತಿನ ಫೇಸ್ ಟು ಫೇಸ್ ಪಂಚ್ ಫೈಟ್ಗಳು. ಎಲ್ಲ ನಟ ನಟಿಯರು ಆಕ್ಷನ್ ಸೀನ್ಗಳಲ್ಲಿ ಮೆರೆದಿದ್ದಾರೆ. ಹೀರೋಗಳಾಗೇನೆ ನಮ್ಮ ಮಹಾನಟಿಯರು ಕೂಡ. ಫಾರ್ ಎಕ್ಸಾಂಪಲ್, ನಮ್ಮ ಬಿ ಸರೋಜಾದೇವಿ ಮೇಡಮ್ ಇಂದ ಹಿಡಿದು ಇವತ್ತಿನ ಮಾಲಾಶ್ರೀ ಮೇಡಮ್ ವರೆಗೂ ಸಾಹಸ ದೃಶ್ಯಗಳಲ್ಲಿ ಮಿಂಚಿದ್ದಾರೆ. ಹೆಣ್ಣಿನ ತಾಕತ್ತೇನು ಕದರೇನು ಅಂತ ಬೆಳ್ಳಿ ತೆರೆಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಕಳೆದ ವಾರ ಅಷ್ಟೇ ಸಾಂಗ್ ಸೀಕ್ವೆನ್ಸ್ ಅಲ್ಲಿ ಅಭಿನಯಿಸಿದಂತ ನಮ್ಮ ಮಹಾನಟಿಯರು ಈ ವಾರ ರಿಯಾಲಿಟಿ ಶೋ ಅಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ರಿಯಲ್ ಲೊಕೇಶನ್ಸ್ ಅಲ್ಲಿ ಆಕ್ಷನ್ ಫೈಟ್ ಸೀನ್ಗಳಲ್ಲಿ ಅಭಿನಯಿಸಿದ್ದಾರೆ. ಆ ಫೈಟ್ ಅನ್ನ ಇವತ್ತು ನಮ್ಮ ಮಹಾನಟಿ ಟೆಂಟ್ ಅಲ್ಲಿ ಎಲ್ಲೇ ಕೇಳಿಸ್ಕೊಂಡ್ರ, ನಮ್ಮ ಮಹಾನಟಿ ಟೆಂಟ್ ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡೋಣ. ಸೊ ಇವತ್ತು ಗ್ರೌಂಡ್ ನಮ್ದೆ, ಸೌಂಡ್ ನಮ್ದೆ. ಶುರು ಮಾಡೋಣ. ಲೆಟ್ಸ್ ಬಿಗಿನ್. ಈ ವಾರದ ಸುತ್ತು ಆಕ್ಷನ್ ರಾಡ್. ನಮ್ಮ ಪವರ್ಫುಲ್ ಜಡ್ಜಸ್ ಅನ್ನ ಈ ಪವರ್ಫುಲ್ ವೇದಿಕೆಗೆ ವೆಲ್ಕಮ್ ಮಾಡೋಣ. ಇವರು ನಿಂತ್ರೆ ಲಾಂಗ್, ಡೈಲಾಗ್ ಅಲ್ಲೇ ಬ್ಯಾಂಗು, ಇವರೊಬ್ರೆ ಒಂದು ಗ್ಯಾಂಗ್. ಲೆಟ್ಸ್ ವೆಲ್ಕಮ್ ಮಚ್ಚೆ ಸುಂದರಿ ನಿಶ್ವಿಕಾ. ಸಿಡಿದಿದ್ದರೆ ಕಾಟೇರ, ಕೆಣಕಿದ್ರೆ ಕೋಪ ಘನ ಘೋರ, ಧಗಧಗಿಸುವ ಬೆಂಕಿಯ ಅವತಾರ. ಅವರೇ ನಮ್ಮ ಡೈರೆಕ್ಟರ್ ಬ್ಲಾಕ್ ಬಸ್ಟರ್ ತರುಣ್ ಸುದ್ದಿ. ಹಾಗೂ ಇವರ ಜೊತೆ ಚಿರತೆ ಬಂದ್ರೆ ವೇಗ ಇರುತ್ತೆ, ಜಿಂಕೆ ಬಂದ್ರೆ ಸೌಂದರ್ಯ ಇರುತ್ತೆ, ಚಂದ್ರ ಬಂದ್ರೆ ಹುಣ್ಮೆ ಇರುತ್ತೆ, ಆದ್ರೆ ಪ್ರೇಮ ಮೇಡಮ್ ಬಂದ್ರೆ ಈ ಮೂರು ಇರುತ್ತೆ. ಲೆಟ್ಸ್ ವೆಲ್ಕಮ್ ಮಹಾನಟಿ ಪ್ರೇಮ ಮೇಡಮ್. ಆಕ್ಷನ್ನು, ಇಮೋಷನ್ನು, ಪೊಸಿಷನ್ನು, ಆಪೋಸಿಷನ್, ಇವತ್ತು ಏನಿದ್ರು ಎಲ್ಲ ನಮ್ದೇ. ನೋಡಿ, ಆಕ್ಷನ್ ರೌಂಡ್ ಅಂದ ತಕ್ಷಣನೇ ಹೆಂಗೆ ಅಖಾಡಕ್ಕೆ ಇಳ್ದಿದ್ದಾರೆ ನಮ್ ಜಡ್ಜಸ್. ಏನು ಮಿಸ್ಟರ್ ತರುಣ್ ಅವರೇ, ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ಅವರೇ, ಬರ್ಲಿ ನಮ್ಮ ರಾಬರ್ಟ್ಗೆ ಒಂದ್ ಚಪ್ಪಾಳೆ. ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ ಮುಂದೆ ಗೆಲ್ಲೋದು ಗೊತ್ತು. ತುಕಾಲಿ,
ನೀನು ಮಾಸ್ ಆದ್ರೆ ನಾನು ಮಾಸ್ಗೆ ಆದ್ರೆ ಮಹಾನಟಿಯ ಬಾಸ್ ಪ್ರೇಮ ಮೇಡಮ್ ಏನು ಕೈಯಲ್ಲಿ ಸೈಕಲ್ ಚೈನ್ ಇಟ್ಕೊಂಡ್ ಬಂದಿದ್ದೀರಾ? ಸಮಥಿಂಗ್ ಡಿಫ್ರೆಂಟ್. ಲಾಂಗ್ ತಗೊಳ್ಳೋಣ ಅನ್ಕೊಂಡೆ, ಆದ್ರೆ ಚೈನ್ ಬಂತು. ಚೇಂಜ್ ಇರ್ಲಿ ಅಂತ ಮೇಡಮ್ ಕೈಯಲ್ಲಿ ಚೈನೇ ಇಟ್ಕೊಂಡ್ ಬಂದಿದ್ದಾರೆ. ವಾ, ಬರ್ಲಿ ಚಪ್ಪಾಳೆ ಅವರಿಗೆ. ಓಂ ಪಿಕ್ಚರ್ನ ಶಿವಣ್ಣ ಆಗಿ ಒಂದು ಡೈಲಾಗ್ ಹೇಳೋದಾದ್ರೆ ಏನ್ ಹೇಳ್ತೀರಾ? ಯಾಕೆ 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 ನಾನು ಲವ್ ಮಾಡಲ್ಲ? ನಾನು ಏನು ಕಮ್ಮಿ ಆಗಿದ್ದೀನಿ? ಮಾತಾಡೆ ಮಾತಾಡೆ. ಯಾಕೆ ನಾನು ಲವ್ ಮಾಡಲ್ಲ? ನಾನು ಚೆನ್ನಾಗಿಲ್ವಾ? ಹೇಳೆ. ಇತ್ತಾನೆ ಡೈಲಾಗ್. ಇದರಲ್ಲಿ ಒಂದು ಸ್ಮಾಲ್ ರಿಕ್ವೆಸ್ಟ್, ಮೈಕ್ನ ನಾನು ಇಟ್ಕೋತೀನಿ. ಲವ್ ಮಾಡಲ್ವೇನೆ ಅಂತ ಹೇಳ್ಬಿಟ್ಟು ಯಾಕೆ ನಿಶ್ವಿಕನ್ ಇಟ್ಕೊಂಡು ನೀವು ಕೇಳಬಾರ್ದು. ನಿಶ್ವಿಕೆ ಯಾಕೆ ತರಣ್ಣೆ ಇಟ್ಕೊತೀನಿ. ಇದು ಕರೆಕ್ಟ್. 3, 2, 1 ಆಕ್ಷನ್ ಮೇಡಮ್. ಯಾಕೆ ಯಾಕೆ ನಾನು ಲವ್ ಮಾಡಲ್ಲ? ನಾನೇನ ಕಮ್ಮಿ ಆಗಿದ್ದೀನಿ? ನಾನು ಚೆನ್ನಾಗಿಲ್ವೇನೆ? ಮಾತಾಡೆ ಮಾತಾಡೆ. ಯಾಕೆ? ಸರ್ ಈಗ ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡೆ. ನಂದೊಂದು ಡೈಲಾಗ್ ಇದೆ ಮೇಡಮ್, ಫೇವ್ರೇಟ್ ಡೈಲಾಗ್. ಇದು ಕೊಡಿ ಕೈಯಲ್ಲಿ, ಅಲ್ಲಿ ನಿಂತ್ಕೊಳ್ಳಿ ನೀವು. ಹಾ, ಸಾಕ್ತಿರಿಗೆ. ಸತ್ಯ ತಗೋ. ಇಡೀ ಫಿಲಮ್ ಚೇಂಜ್ ಆಗಿದೆ ಅಲ್ಲಿಂದ. ಇಲ್ಲ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಮಾಸ್ ಅಂತ ಹೇಳಿದ್ರೆ ಅವರು ರೊಮ್ಯಾಂಟಿಕ್ ಆಗಿ ಕಿಸ್ ಮಾಡಿ ಆ ಮಾಸ್ನೆಲ್ಲ ಆಮ್ಲೆಟ್ ಮಾಡ್ಬಿಟ್ರಲ್ಲ ಮೇಡಮ್. ಭಯ ಆಗೋಯ್ತು, ಅದಕ್ಕೆ ಲವ್ ಮಾಡ್ಬಿಟ್ಟೆ. ಇದು ಬೆಟರ್, ಮಾಸ್ ಬೆಟರ್ ತೊಳಿ. ಓ ಸಾರಿ, ಇದು ಆ ಯಾವ ಫಿಲಮ್ ಅಲ್ಲೂ ಕಿಸ್ಸಿಂದಾನೆ ಎಲ್ಲ ಶುರುವಾಗಿದ್ದು. ಓ ನಿಶ್ವಿಕಾ, ಚಾಕು ಎಲ್ಲ ಬ್ಲಡ್ ಇದೆ. ವೈ ದಿಸ್ ಬ್ಲಡ್ ಸ್ಟೇನ್ಸ್? ಹೌ? ನಾನು ನೋಡಕ್ ಮಾತ್ರ ಮಾಸು, ಇದನ್ನೆಲ್ಲ ನಂಬೇಡಿ. ನಾನು ಬೀಟ್ರೂಟ್ ಕಟ್ ಮಾಡ್ತಾ ಇದ್ದೆ, ಅವರು ಶಾರ್ಟ್ ರೆಡಿ ಅಂದ್ರು, ಹಂಗೆ ಬಂದ್ಬಿಟ್ಟು ಇದು ಬೀಟ್ರೂಟ್ ಜ್ಯೂಸ್, ಇದು ಬೀಟ್ರೂಟ್ ಜ್ಯೂಸ್, ಇದು ಬೀಟ್ರೂಟ್ ಜ್ಯೂಸ್. ಈಗ ನೀವು 3 ಜನ ಮಾಸ್ ಆಗಿ ಬಂದಿದ್ದೀರಾ, ಆದ್ರೆ ಇವತ್ತು ನಮ್ಮ ನಟಿಯರು ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಮಿಂಚಿದ್ದಾರೆ. ತರುಣ್ ಅವರೇ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಪರ್ಫಾರ್ಮೆನ್ಸ್ ಇಂದ? ಇವತ್ತು ಆಕ್ಷನ್ ರೌಂಡ್ ಯೂಶಲಿ ಸಿನಿಮಾಗೆ ಬಹಳ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್. ಎವ್ರಿಥಿಂಗ್ ಇಸ್ ಸ್ಟಾರ್ಟ್ಸ್ ವಿತ್ ಅನ್ ಆಕ್ಷನ್. ನಾವೊಂದು ಸಿನಿಮಾ ಡೈರೆಕ್ಟರ್ ಆಕ್ಷನ್ ಅಂದಾಗ್ಲೇನೆ ಸಿನಿಮಾ ಶುರು ಆಗೋದಲ್ವಾ. ಸ್ವಲ್ಪ ಟಫ್. ಇಡೀ ಸಿನಿಮಾ ಶೂಟಿಂಗ್ ಅಲ್ಲೇ ತುಂಬಾ ಟಫೆಸ್ಟ್ ಪಾರ್ಟ್ ಯಾವುದು ಅಂದ್ರೆ ಆಕ್ಷನ್ ಶೂಟ್ ಮಾಡೋದು. ಒಂದು ಚಿಕ್ಕ ರಿಸ್ಕ್ ಎಲಿಮೆಂಟ್ ಇರುತ್ತೆ ಅಂಡ್ ನಂಬರ್ ಆಫ್ ಕಟ್ಸ್. ಆಮೇಲೆ ನಮ್ಮೊಬ್ಬರದೇ ಅಲ್ಲ, ಆಪೋಸಿಟ್ ಇರೋರು ಹೆಂಗ್ ಆಕ್ಟ್ ಮಾಡ್ತಾರೆ ಅಥವಾ ಅವ್ರದ್ದು ಏನ್ ಟೈಮಿಂಗ್ ಎಲ್ಲ ಇರುತ್ತೆ. ತುಂಬಾ ರಿಸ್ಕ್ ಇರುವಂತ ಒಂದು ಪೋರ್ಷನ್ಸ್. ಸೊ ಇವರೆಲ್ಲ ಫಸ್ಟ್ ಟೈಮರ್ಸ್ ಅದನ್ನ ಮಾಡಿದ್ದಾರೆ ಅಂತಂದ್ರೆ ನನಗೆ ಬಹಳ ಖುಷಿ ಇದೆ. ಅಂಡ್ ಒಂದು ಅದ್ಭುತವಾದ ಮಾಸ್ಟರ್ ಅವರಿಗೆ, ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಅವರು, ಅದ್ಭುತವಾದಂತ ಮಾಸ್ಟರ್ ಅವರು. ಎಂತೆಂಥ ಫಿಲಮ್, ಎಂತೆಂಥ ಸ್ಟಂಟ್ ಕೊರಿಯೋಗ್ರಫಿಗಳು ನಮ್ಮಲ್ಲಿ ಮಾಡಿದ್ದಾರೆ. ಸೊ ಅವರ ಒಂದು ಗೈಡೆನ್ಸ್ ಅಲ್ಲಿ ಇವ್ರು ಏನು ಮಾಡಿದ್ದಾರೆ ಅನ್ನೋದಕ್ಕಿಂತ ನನಗೆ ಇವ್ರು ಎಷ್ಟು ಕಲ್ತಿದ್ದಾರೆ ಅದರಿಂದ ಅನ್ನೋದು ನನಗೆ ನೋಡಬೇಕು ಅಂತ ಆಸೆ. ಬಟ್ ಐ ಆಮ್ ಶೋರ್ ಇವರೆಲ್ಲ ಇಷ್ಟು ಟ್ರಾವೆಲ್ ಮಾಡಿದ್ದಾರೆ ಇಲ್ಲಿವರೆಗೂ. 100% ಲಾಸ್ಟ್ ವೀಕ್ ನೋಡಿದಲ್ಲ ನಾನು, ಸರ್ಪ್ರೈಸಿಂಗ್ ಆಗಿತ್ತು ಎಲ್ಲರೂ. ಸೊ 100% ಅವ್ರು ಬೆಸ್ಟ್ ಅವ್ರು ಕೊಟ್ಟಿರ್ತಾರೆ ಅಂತ ಒಂದು ನಂಬಿಕೆ ಇದೆ ನನಗೆ. ಸೂಪರ್ ಸೂಪರ್. ಇಷ್ಟು ಜಬರ್ದಸ್ತ್ ಆಗಿ ಓಪನಿಂಗ್ ಕೊಟ್ರೆ ಇವತ್ತು ಆಕ್ಷನ್ ರೌಂಡ್ ಅಲ್ಲಿ ಎಲ್ಲ ಡವಾಲ್ ಡುಮೇಲ್ ಚಿತ್ತಾಲ್ ಪತ್ತಾಲ್. ಈಗ ಅದೇ ಗಾಂಭೀರ್ಯ, ಅದೇ ಸ್ಟೈಲ್ ಅಲ್ಲಿ ಚೈನು ಚಾಕು ನಿಮ್ಮ ಗನ್ ಜೊತೆ ಹೋಗಿ ನಿಮ್ಮ ಸೀಟ್ ಗಳಲ್ಲಿ ಕೂತ್ಕೊಳ್ಳಿ. ಬುಲೆಟ್ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡಿ. ಇಲ್ಲಿವರೆಗೂ ರೋಸ್ ಕೊಟ್ಟು ಕ್ಲಾಸ್ ಹುಡುಗಿರಿಗೆಲ್ಲ ಕ್ಲೋಸ್ ಆಗ್ತಾ ಇದ್ದಂತಹ ಈ ಸುಂದರ ಈಗ ರೋಸ್ ಇಟ್ಕೊಂಡು ಮಾಸ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮಾಸ್ಟರ್ ಮೈಂಡ್ ಸ್ಪರ್ಧಿಗಳ ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್.
ಸರ್ 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 ಕೂಲ್ ಸರ್ ನಾನು ಫ್ಯಾನ್ ಸರ್ ನಿಮ್ದು ಫ್ಯಾನ್ ಸರ್. ಥ್ಯಾಂಕ್ ಯು ಸೋ ಮಚ್. ಅಲ್ಲ ಸರ್, ಸುರಸುಂದರ ಸಾಂಗ್ಗೆ ನೀವು ರೋಸ್ ಇಟ್ಕೊಂಡು ಎಂಟ್ರಿ ಬರ್ತೀರಾ ಅಂತ ಅಂದ್ರೆ ನೀವೇನ್ ಸರ್ ಮಾಸ್ ಆಗಿ ಸುರಸುಂದರ ನೋಡ್ರಿ ನಂಗೆ ವಾಯ್ಸ್ ಬರ್ತಾ ಇಲ್ಲ ಸರ್. ಸುರಸುಂದರಾಂಗ ಅಂತಂದ್ರೆ ನೀವು ಸುಡೋ ಸುಂದರಾಂಗ ತರ ಬಂದಿದ್ದೀರಲ್ಲ ಸರ್. ಲುಕ್ಕಲ್ಲೇ ಕೊಲ್ಲೋಂತ ಸುರಸುಂದರ ನಮ್ಮ ರಮೇಶ್ ಅರವಿಂದ್ ಸರ್. ಥ್ಯಾಂಕ್ ಯು. ಏನ್ Thank ಸರ್ you, thank ನೀವು you. ಸಿಂಗಲ್ ಆಗಿ ಬಂದು ಇಡೀ ಗ್ಯಾಂಗ್ ಅಲ್ಲೇ ಗಿಲ್ಲಿ ದಾಂಡು ಆಡ್ರಂತ ಗ್ಯಾಂಗ್ ಲೀಡರ್. ಥ್ಯಾಂಕ್ ಯು ಆಲ್. ಏನಾಯ್ತು ಸರ್? ಥ್ಯಾಂಕ್ ಯು. ಏನ್ ಸರಿ ಇದು? ಅದು ಟ್ರೈನ್ ಆಗ್ತಾ ಇದೆ ಮುಂದಿನ ರೋಲ್ಗೆ. ಅದಾ ಏನ್ ಸರ್ ಅದು? ಯಾವ್ದು? ಗೊತ್ತಾಯ್ತು ಸರ್, ಅದೇ ಅದು. ಬೆಳ್ಳಿ ತೆರೆ ಮೇಲೆ ಅತಿ ಶೀಘ್ರದಲ್ಲೇ ರಮೇಶ್ ಅರವಿಂದ್ ಸರ್ ಅವರ ಎಲ್ಲ ಅಭಿಮಾನಿಗಳಿಗೆ ಒಂದು ದೊಡ್ಡ ಸರ್ಪ್ರೈಸ್ ಇರುತ್ತೆ. ಹಿಂದೆಂದೂ ನೀವು ರಮೇಶ್ ಅರವಿಂದ್ ಸರ್ ನೋಡದೇ ಇರುವಂತ ಒಂದು ಲುಕ್ ಕದರಲ್ಲಿ ಅವ್ರು ಕಾಣಿಸ್ಕೋತಾರೆ. ಬಟ್ ಸರ್, ಇವತ್ತು ಈ ಸ್ಟೇಜ್ ಮೇಲೆ ಈ ತರ ಎಂಟ್ರಿ ಕೊಟ್ಟಿದ್ ನಿಮ್ಗೆ ಹೆಂಗ್ ಅನ್ಸ್ತು ಸರ್? ಬಹಳ ಖುಷಿ ಆಯ್ತು. ಅಂದ್ರೆ ಚಿತ್ರರಂಗದಲ್ಲಿ ಹಲವು ಅವಕಾಶಗಳು ಸಿಕ್ಕಿದೆ, ತುಂಬಾ ತೃಪ್ತಿ ಇದೆ ನನಗೆ. ಆದ್ರೆ ಇನ್ನು ಸ್ವಲ್ಪ ಆಕ್ಷನ್ ಮಾಡೋದಾಯ್ತಲ್ಲ, ಇನ್ನು ಆಕ್ಷನ್ ಫಿಲ್ಮ್ಸ್ ಮಾಡೋದಾಯ್ತಲ್ಲ ಅಂತ ಆಗಾಗ ಅನ್ಸುತ್ತೆ. Okay. ಆ ತರ ಒಂದು ಸೀಕ್ವೆನ್ಸ್ ಇವ್ರಿಗೆಲ್ಲ ಈ ಓಪನಿಂಗ್ ಅಲ್ಲೇ ಈ ತರ ಒಂದು ಅವಕಾಶ ಸಿಕ್ಕಿರೋದು. ನೀವೆಲ್ಲರೂ ಇವತ್ತು ಆಕ್ಷನ್ ಮಾಡಿದಿರಂತೆ. ಐ ಆಮ್ ರಿಯಲಿ ವೇಟಿಂಗ್. ಯಾಕಂದ್ರೆ ಇದು ಬಹಳ ಅಪರೂಪ. ಪ್ರೇಮ, ನೀವು ಈ ತರ ಆಕ್ಷನ್ ಎಲ್ಲ ಮಾಡಿದೀರಾ? 10-20 ಫಿಲ್ಮ್ಸ್ ಆದ್ಮೇಲೆ ಈ ತರ ಅವಕಾಶಗಳು ಸಿಗುತ್ತೆ. ನಿಮ್ಗೆ ಸಿನಿಮಾಗೆ ಬರಕ್ ಮುಂಚೆನೆ ಈ ತರ ಅವಕಾಶ ಸಿಗಿದೆ. ಯು ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಝೀ ಕನ್ನಡ ಈ ತರ ಒಂದು ವೇದಿಕೆಗೆ. ಎಸ್, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇವತ್ತು ನಮ್ಮ ನಟಿಯರು ಹೇಗ್ ಫೈಟ್ ಮಾಡಿರ್ಬೋದು? ಡೆಫಿನೆಟ್ ಆಗಿ ಇವ್ರ ಬಗ್ಗೆ ನಂಗೆ ತುಂಬಾ ವಿಶ್ವಾಸ ಇದೆ. ಎವ್ರಿ ಒನ್ ಆಫ್ ದೆಮ್ ಇಸ್ ಸ್ಟಾರ್ ಮೆಟೀರಿಯಲ್. ನಾವು ನೋಡಿದೀವಿ ಬೇರೆ ಬೇರೆ ರೀತಿಯಲ್ಲಿ. ನೀವು ಸಾಂಗ್ಸ್ ಮಾಡದೇ ನಿಮ್ಮ ಬಾಡಿ ಬಗ್ಗೆ ನಿಮ್ಗಿರೋ ಕಂಟ್ರೋಲ್ ನೋಡಿದೀವಿ. ಇದನ್ನ ಇನ್ನೂ ಹೇಗೆ ಅಲರ್ಟ್ ಆಗಿ ಮಾಡ್ತೀರಾ, ಆಕ್ಷನ್ ಹೇಗ್ ಮಾಡ್ತೀರಾ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಅಟ್ ಲೀಸ್ಟ್ ಒಂದು 3-4 ಜನ ಅಂತೂ ಚಿಂದಿ ಉಡಾಯಿಸಿರ್ತಾರೆ, ಡೌಟ್ ಇಲ್ಲ ನನಗೆ. ಸೊ ಲೆಟ್ಸ್ ಸಿ. ಲವ್ಲಿ. ಯಾರ್ ಚಿಂದಿ ಉಡಾಯಿಸ್ತಾರ ಇಲ್ಲೋ ಗೊತ್ತಿಲ್ಲ, ಆದ್ರೆ ಎಂಟ್ರಿಲಿ ಸ್ಟೇಜ್ ಮೇಲೆ ಚಿಂದಿ ಉಡಾಯಿಸಿರೋದು ನಮ್ಮ ರಮೇಶ್ ಅರವಿಂದ್ ಸರ್. ಆಕ್ಷನ್ ಸುತ್ತು ಅಂತ ಅಂದ್ಮೇಲೆ ಸಾಹಸ ನಿರ್ದೇಶಕರು ಇರಲೇಬೇಕು. ನಮ್ಮ ನಟಿಯರಿಗೆಲ್ಲ ಆಕ್ಷನ್ ಸ್ಟಂಟ್ ಗಳನ್ನ ಹೇಳ್ಕೊಡೋದಕ್ಕೆ ಸಿನಿಮಾ ರಂಗದ ಹೆಸರಾಂತ ಸ್ಟಂಟ್ ಮಾಸ್ಟರ್ ಅನ್ನ ಈಗ ಮಹಾನಟಿ ಕರೆಸಿದ್ವಿ. ಅವರು 700ಕ್ಕಿಂತ ಹೆಚ್ಚಿನ ಸಿನಿಮಾಗಳಿಗೆ ಸಾಹಸ ನಿರ್ದೇಶನ ಮಾಡಿದವರು. 326ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಪವರ್ ಸ್ಟಾರ್ ಕಿಚ್ಚ ಸುದೀಪ್ ಸರ್, ಶಿವಣ್ಣ, ದುನಿಯಾ ವಿಜಯ್ ಸರ್, ಹೀಗೆ ಸಿನಿಮಾ ರಂಗದ ಘಟಾನುಘಟಿಗಳಿಗೆ ಸಾಹಸ ನಿರ್ದೇಶನ ಮಾಡಿರುವಂತಹ ಮಾಸ್ಟರ್ ಡಿಫರೆಂಟ್ ಡ್ಯಾನಿ ಸರ್. ಡ್ಯಾನಿ ಮಾಸ್ಟರ್, ವೆಲ್ಕಮ್ ಟು ಮಹಾನಟಿ. ಬರ್ಲಿ ಚಪ್ಪಾಳೆ. ಮಾಸ್ಟರ್, ನೀವು ಇದುವರೆಗೂ ದೊಡ್ಡ ಆಕ್ಟರ್ಗೆ ನೀವು ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಶೂಟ್ ಮಾಡಿದಿರಾ. ಆದ್ರೆ ದೊಡ್ಡ ಕನಸನ್ನ ಹೊತ್ಕೊಂಡು ಬಂದಿರುವಂತಹ ಮಹಾ ನಟಿ ಆಗ್ಬೇಕು ಅಂತ ಬಂದಿರುವಂತಹ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ನೀವು ಈ ವಾರ ಎಲ್ಲ ಆಕ್ಷನ್ ಸೀಕ್ವೆನ್ಸ್ ನ ಕ್ರಿಯೇಟ್ ಮಾಡಿದಿರಾ. ಅವ್ರಿಗೆ ಆಕ್ಷನ್ ಹೇಗ್ ಮಾಡೋದು, ಸ್ಟಂಟ್ಸ್ ಹೇಗ್ ಮಾಡೋದು ಎಲ್ಲವನ್ನ ಹೇಳ್ಕೊಟ್ಟಿದ್ದೀರಾ. ಹೇಗಿದೆ ಎಕ್ಸ್ಪೀರಿಯನ್ಸ್ ಮಾಸ್ಟರ್? ಖಂಡಿತ ತುಂಬಾ ಅನುಭವ ಇದೆ ನನಗೆ. ಯಾಕಂದ್ರೆ ಇವರು ಹೊಸಬ್ರು. ಯಾಕಂದ್ರೆ ನಾವು ಫೈಟರ್ಸ್ ಹೊಸದಾಗಿ ಬಂದಾಗ ನಾವು ತುಂಬಾ ತಪ್ಪುಗಳು ನಾವು ಮಾಡಿದೀವಿ. ಅದು ನನ್ಗೆ ಅರ್ಥ ಆಗತ್ತೆ. ಏನೇ ತಪ್ಪು ಮಾಡೋನು ಕೂಡ ಎಲ್ಲದನ್ನು ನನ್ನ ನುಗ್ಕೊಂಡು ಅವ್ರಿಗೆ ತಾಳ್ಮೆಯಿಂದ ಏನು ಬೇಕೋ, ಯಾರಿಗೂ ಹರ್ಟ್ ಆಗಲ್ದೇ ನೀಟಾಗಿ ಕೆಲವೊಂದು ಸುಮ್ಮನೆ ಈಗ ಶೂಟಿಂಗ್ ಟೈಮಲ್ಲಿ ಸ್ವಲ್ಪ ಕೋಪ ಬಂದಿರುತ್ತೆ. ಹಿಂಗಲ್ಲ ನೀವು ಹಿಂಗೆ ಮಾಡಿ, ನಿಮ್ಮ ಒಳ್ಳೇದಕ್ಕೆ ತಾನೇ ನಾವು ಮಾಡೋದು, ನೀವು ತಾನೇ ಮಹಾನಟಿ ಆಗಬೇಕು ಅಂದ್ಬಿಟ್ಟೆಲ್ಲ ಹೇಳಿ ಪ್ರತಿಯೊಬ್ಬರಿಗೂ ನೀಟಾಗೆ ಇದು ಮಾಡಿದ್ದೀನಿ. ಏನಂದರೆ ಒಂದು ಯಾರಿಗೂ ಏನೋ ಒಂದು ತೊಂದರೆ ಆಗದೇನೆ ಅಷ್ಟು ಸೇಫ್ ಆಗೋ ಮಾಡಿಸಿದ್ನೆಲ್ಲ ಅದೊಂದು ನನಗೆ. ಅದು ಅಂದ್ರೆ ತಮಾಷೆ ಅಲ್ಲ. 700ಕ್ಕಿಂತ ಹೆಚ್ಚಿನ ಸಿನಿಮಾಗಳಿಗೆ ಅವರು ಸಾಹಸ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ಅವರ ಜರ್ನಿನ ಮಾತುಗಳಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಅವರ ಜರ್ನಿಯ ಒಂದು ವಿಟಿ ಇದೆ, ಅದು ನೋಡ್ಕೊಂಬೋಣ. ವಿಟಿ ಪ್ಲೀಸ್. ಫೈಟ್ ಸೀನ್ಸ್ ಸಿನಿಮಾದಲ್ಲಿ ಜನರಂಜನೆಯ ಅತಿ ಮುಖ್ಯ ಭಾಗ. ಹೀರೋನ ಮಾಸ್ ಹೀರೋ ಆಗಿ ಪರಿವರ್ತಿಸುವುದೇ ಈ ಫೈಟ್ ಸೀನ್ಸ್. ಅಂತಹ ಎಷ್ಟೋ ಮಾಸ್ ಹೀರೋಗಳಿಗೆ ಫೈಟ್ ಕಲಿಸಿಕೊಟ್ಟ ಸಾಹಸ ನಿರ್ದೇಶಕ ಡಿಫರೆಂಟ್ ಡ್ಯಾನಿ.
ಮಾಸ್ಟರ್ ಡ್ಯಾನಿ ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ಸ್ವತಂತ್ರ ಸ್ಟಂಟ್ ಮಾಸ್ಟರ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಶಿವಣ್ಣನವರ ಜೋಗಿ ಚಿತ್ರದ ರಿಯಲ್ ಫೈಟ್, ದುನಿಯಾ ವಿಜಿ ಅವರ ದುನಿಯಾ ಚಿತ್ರದ ಕಿಕ್ ಶಾಟ್ಸ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆಗಿನ ಜಾಕಿ, ವಂಶಿ, ದೊಡ್ಮನೆ ಹುಡುಗ ಕಿಚ್ಚ ಸುದೀಪ್ ಅವರ ಜೊತೆಗಿನ ಕಿಚ್ಚ, ಕೆಂಪೇಗೌಡ, ಹೀಗೆ ಬಿರುಗಾಳಿ, ಆ ದಿನಗಳು, ಮಫ್ತಿ, ಕಬ್ಜಾ, ರಥಾವರ, ರಾಜಧಾನಿ, RX ಸೂರಿ, ಪ್ರಜ್ವಲ್ ದೇವರಾಜ್ ಅಭಿನಯದ ಜೆಂಟಲ್ಮ್ಯಾನ್, ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳಿಗೆ ಡ್ಯಾನಿ ಅವರು ಸಾಹಸ ಸಂಯೋಜನೆ ಮಾಡಿ ಧೂಳೆಬ್ಬಿಸಿದ್ದಾರೆ. ಜೀವನವನ್ನೇ ಪಣಕ್ಕಿಟ್ಟು 721ಕ್ಕಿಂತ ಹೆಚ್ಚು ಚಿತ್ರಗಳಿಗೆ ಸಾಹಸ ಸಂಯೋಜನೆ ನೀಡಿದ್ದಾರೆ. 326ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹೀಗೆ ಅದೆಷ್ಟೋ ಆಪತ್ತುಗಳನ್ನ ಜಯಿಸಿ ಕನ್ನಡ ಸಿನಿಮಾಗಳಿಗೆ ಅತಿ ದೊಡ್ಡ ಫೈಟ್ಸ್ ಕೊಟ್ಟ ಖ್ಯಾತಿ ಸಾಹಸ ನಿರ್ದೇಶಕ ಡಿಫರೆಂಟ್ ಡ್ಯಾನಿ ಅವರದ್ದು. ಇಷ್ಟೆಲ್ಲ ಸಾಧನೆ, ಸಾಹಸ ಮಾಡಿರುವ ಎಂಟಿದೆಯ ಭಂಟ ಡಿಫರೆಂಟ್ ಡ್ಯಾನಿ ಮಹಾನಟಿಯರಿಗೆ ಸಾಹಸ ತರಬೇತಿ ನೀಡಿ ನಮ್ಮೊಂದಿಗೆ ಒಬ್ಬರಾಗಿರುವುದು ನಮ್ಮೆಲ್ಲರ ಹೆಮ್ಮೆ. ತಮ್ಮ ಉಸಿರನ್ನ ಪಣಕ್ಕಿಟ್ಟು ಒಬ್ಬ ಹೀರೋನ ಸೂಪರ್ ಸ್ಟಾರ್ ಮಾಡುವಂತ ಸಾಹಸ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಹಸ ಇನ್ನೊಂದಿಲ್ಲ. ಸೊ ಹ್ಯಾಟ್ಸ್ ಆಫ್ ಸರ್, ನಮ್ಮೆಲ್ಲರ ಕಡೆಯಿಂದ ಸರ್. ಸರ್, ಆ ಸಾಧನೆಯನ್ನ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಸರ್? ಚಿಕ್ಕಂದಿನ ತುಂಬಾ ಕಷ್ಟದಲ್ಲಿ ಬಂದವನು ನಾನು. ಆಕ್ಚುಲಿ ಬೆಂಗಳೂರು ಬಂದಾಗ ನನಗೊಂದು ಮನೆನೂ ಕೂಡ ಇರಲಿಲ್ಲ. ನಾನು ಫುಟ್ಪಾತಲ್ಲೆಲ್ಲ ಮಲ್ಕೋತಾ ಇದ್ದೆ. ಪೊಲೀಸವ್ರ ಹತ್ರ ಎಲ್ಲ ಏಟ್ ತಿಂದಿದ್ದೀವಿ. ಬಂದ್ಮೇಲೆ ತುಂಬಾ ಶ್ರಮ ಪಟ್ಟು 326 ಸಿನಿಮಾ ಮಾಡಿದೆ. ಆಮೇಲೆ ಅಲ್ಲಿಂದ ನನ್ನ ವರ್ಕ್ನೇ ನನ್ನ ಗುರುತಿಸಿದ್ದು. ಯಾಕಂದ್ರೆ ನಾನು ಫೈಟರ್ಸ್ ಆಗಿದ್ದಾಗ ತುಂಬಾ ಜನಕ್ಕೆ ಗ್ರೂಪ್ ಹಾಕಿದ್ದೀನಿ. ಶಿವಣ್ಣ, ಶಶಿಕುಮಾರ್, ಚರಣ್ ರಾಜು, ಮಾಲಶ್ರೀಗೆ, ಲೇಡೀಸ್ಗಳು ತುಂಬಾ ಜನಕ್ಕೆ ಹಾಕಿದ್ದೀನಿ. ಆ ಥರ ಎಷ್ಟೋ ಒಂದೊಂದು ಮಾರ್ಕು ತುಂಬಾ ಒಂದೊಂದು ಹೆಸರು ಹೇಳುತ್ತೆ ಮೈಯಲ್ಲಿ. ಅಷ್ಟು ಮಾರ್ಕ್ ಇದೆ ನನಗೆ. ಫಸ್ಟ್ ಸಿನಿಮಾ ಎಕ್ಸ್ಕ್ಯೂಸ್ ಮೀ, ನಮ್ಮ ತರುಣ್ ಸರ್ ಇದ್ದಾರೆ, ಫಸ್ಟ್ ಕಂಪೋಸ್ ಮಾಡಿದ್ದು ನಾನೇನೆ ಅವರಿಗೆ. ಪ್ರೇಮ ಮೇಡಮ್ ಸುಮಾರು ಪಿಕ್ಚರ್ಲಿ ಫೈಟರ್ ಆಗಿ ಕೆಲಸ ಮಾಡಿದ್ದೀನಿ ನಾನು. ಅವರು ಫೈಟರ್ಸ್ ಎಲ್ಲ ಹೊಡೆದಿದ್ದಾರೆ ಪ್ರೇಮ ಸಿನಿಮಾದಲ್ಲೆಲ್ಲ. ಆಗ ಒಂದು ಪೇಪರ್ ಅಲ್ಲಿ ಬಂದಿತ್ತು ಮೈಸೂರು ಮಿತ್ರದಲ್ಲಿ, ಅದೆಲ್ಲ ನನ್ನ ಇವತ್ತು ಇದೆ ನನ್ನ ಹತ್ರ. ವಾಟ್ ಅ ಜರ್ನಿ ಮಾಸ್ಟರ್, ವಾಟ್ ಅ ಜರ್ನಿ. ಸರಿಯಾದ ವೇದಿಕೆಯಲ್ಲಿ ನಿಮಗೆಲ್ಲ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದ್ದು ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ಹೀರೋ ಹೀರೋಯಿನ್ಸ್ ಅದರೆಲ್ಲ ಇರ್ತಾರೆ ಸರ್, ಬಟ್ ಸಿನಿಮಾದಲ್ಲಿ ಅನ್ಸಂಗ್ ಹೀರೋಸ್ ಅಂತ ಹೇಳ್ತೀವಿ, Yes. ಹಾಡಿ ಹೊಗಳದ ಹೀರೋಸ್. Yes. ಅದರಲ್ಲಿ ಇವರು ಅನ್ಸಂಗ್ ಹೀರೋ, ಇವು ಫೈಟರ್ಸ್ ಇದಾರಲ್ಲ ಸರ್, Yeah. ಒಬ್ರಿಗಿಂತ ಒಬ್ರು ಸೂಪರ್ ಸೂಪರ್ ಸರ್, ನಿಜವಾಗ್ಲೂ ಸರ್. ಅನು ಅವರು ಸ್ಮಾರ್ಟ್ ಜಾಕೆಟ್ ಹಾಕೊಂಡಿದ್ದಾರೆ, Yes, ತೆಗಿಯಕ್ ಹೇಳಿ ಎಷ್ಟು ಸ್ಕಾರ್ಸ್ ಇರುತ್ತೆ, ಎಷ್ಟು ಫ್ರಾಕ್ಚರ್ ಇರುತ್ತೆ ಒಬ್ಬೊಬ್ಬರಿಗೆ ನನ್ಗೆ ಗೊತ್ತಿರಿ. ಬಟ್ ಇವರೆಲ್ಲ ಕೊಟ್ಟಿರೋ ಕೊಡುಗೆ ಸಿನಿಮಾಗೆ, ನಿಮ್ ಚಪ್ಪಾಳೆಗೋಸ್ಕರ, ನಿಮ್ಮ ಥ್ರಿಲ್ಗೋಸ್ಕರ ಅವ್ರು ಜೀವ ಕೊಟ್ಟಿದ್ದಾರೆ. ಖಂಡಿತ ಸರ್. ನನಗೆ ಬೆಂಗಳೂರು ಶೂಟಿಂಗ್ ಮಾಡುವಾಗ ಸರ್, ನನಗೆ ಒಂದು ಜೀಪ್, ನಾನು ಟ್ರಾಫಿಕ್ ಪೊಲೀಸು, ನಾನು ಲೆಫ್ಟಿಗೆ ಜಂಪ್ ಮಾಡಬೇಕಿತ್ತು, ಅವ್ನು ರೈಟಿಗೆ ಬರಬೇಕಿತ್ತು. ಹಿಂಗೆ ಕಾರ್ಗಳೆಲ್ಲ ಹೋಗುತ್ತೆ, ಸ್ಪೀಡಿಗೆ ಬಂದು ನಾನು ಯಾವಾಗ ಲೆಫ್ಟಿಗೆ ಟೇಕಪ್ ತಗೊಂಡೆ, ಬಂದು ಜೀಪು ಹೊಡೆದೇ ಬಿಟ್ಟ. ಆವಾಗಿಂದ ನನ್ನ ನಡು ಹಿಂಗಾಗ್ಬಿಟ್ಟಿದೆ. ಏನು ಕೊಟ್ಟರು ಅಂದರೆ 150 ರೂಪಾಯಿ ಕೊಟ್ಟರು ಅಷ್ಟೇ. 2 ವರ್ಷ ರೆಸ್ಟ್ ಮನೆಯಲ್ಲಿ. ಅವಾಗೆಲ್ಲ ಎಷ್ಟು, ನಾನು ಆಕ್ಚುಲಿ 7 ಸಾರಿ ಸಾಯ್ಬೇಕಿತ್ತು ನಾನು. ಲಾಕಪ್ ಡೆತ್ತು, ಯುದ್ಧ, ಹುಲಿಯ, ಹಿಮಪಾತದಲ್ಲಿಂದ 175 ಅಡಿ ಮೇಲಿಂದ ಬಿದ್ದಿದ್ದೆ. ವಿಷ್ಣುವರ್ಧನ್ ಡೂಪಾಕಿ ಸುರುಳಿಗೆ ಸಿಕ್ಕಾಬಿಟ್ಟು ನಾನು ಬದುಕಿರೋದೇ ಹೆಚ್ಚೋದು. 1.5 ಕಿಲೋಮೀಟರ್ 2 ಕಿಲೋಮೀಟರ್ಸ್ ದೂರ ಕೊಚ್ಕೊಂಡು ಹೋಗಿದೆ ಒಳಗಡೆ. ತಿರ್ಗಾ ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ಮತ್ತೆ ಅದೇ ಸೇಮ್ ಸ್ಪಾಟಲ್ಲಿ ರಾಮ್ ಶಾಟಿ ಫಿಲಮ್ಗೆ 2 ಸಾರಿ ಬೀಳ್ತೀನಿ. ಅದು 2 ಸಾರಿ ಬಿತ್ತು. ಮತ್ತೆ ಇನ್ನೊಂದು ಸಾರಿ ಶಿವಣ್ಣನ ಸಿನಿಮಾಕ್ಕೆ ಹೋಗ್ತೀನಿ, ಅಮ್ಮನವ್ರ ಗಂಡಿಗೆ ಇದಕ್ಕೆ. ಆಗ ಶಿವಣ್ಣ ಅವ್ರಂದ್ರು, ಡ್ಯಾನಿ ಬೇಡ ಅಮ್ಮ, ಯಾಕೋ ಸುರುಳಿಗಳು ತುಂಬ ಇದೆ ಅಮ್ಮ, ಅಲ್ಲಿ ಸುರುಳಿ ಸುತ್ತಾ ಇದೆ, ಬೇಡ ಅಮ್ಮ ಅಂದರು. ಒಂದ್ಸಲ ರಬ್ಬರ್ ಗೊಂಬೆ ತಂದಿದ್ರಲ್ಲ, ಒಂದ್ಸಲ ಹಾಕ್ರಮ್ಮ ನೋಡೋಣ ಅಂದರು. ಮೇಲ್ಗಡೆ ಹೋಗ್ಬಿಟ್ಟು ಸಟ್ಟವ್ರು ಹಿಂಗೆ ರಬ್ಬರ್ ಗೊಂಬೆ ಹಾಕಿದ್ರು, ಸುರುಳಿಗೆ ಸಿಕ್ಕತ್ತು ಬರ್ನೇ ಇಲ್ಲ ಅದು. ಆವತ್ತೇನಾದ್ರು ಬಿದ್ದಿದ್ರೆ ನಾನು ಇವತ್ತು ಸ್ಟೇಜ್ ಮೇಲೆ ಇರ್ತಾನೆ ಇರಲಿಲ್ಲ ಅನಿಸುತ್ತೆ. ಅಂದ್ರೆ ಮಾಸ್ಟರ್, ನಿಮ್ಮೆಲ್ಲರ ಮಾತು ಕೇಳಿದಾಗ ಅನ್ಸ್ತಿರೋದು, ಬೆಳ್ಳಿ ತೆರೆಯಲ್ಲಿ ಒಬ್ಬ ಹೀರೋಯಿನ ರಿಮಾರ್ಕೇಬಲ್ ಜರ್ನಿ ಹಿಂದಿರುವಂಥ ಮಾರ್ಕ್ಗಳೆಲ್ಲ ಇಲ್ಲಿದೆ ನೋಡಿ. ಈ ಮಾರ್ಕ್ಗಳೇ ಒಬ್ಬ ಹೀರೋಯಿನ ರಿಮಾರ್ಕೇಬಲ್ ಜರ್ನಿಗೆ ಕಾರಣ ಆಗೋದು. ಥಿಯೇಟ್ರಲ್ಲಿ ನಿಮ್ಮ ಹೀರೋ ಬಂದು ಒಂದು ಫೈಟ್ ಮಾಡಿದಾಗ ನಿಮ್ಗೇನು ಖುಷಿ ಆಗುತ್ತೆ, ಆ ಖುಷಿಗೆ ನಿಜವಾದ ಕಾರಣ ಎಲ್ಲ ಫೈಟರ್ಸ್.
ನಮ್ಮ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಅವರ ಗೈಡೆನ್ಸ್ ಕೆಳಗಡೆ ಎಲ್ಲರೂ ಅದ್ಭುತವಾಗಿ ಆಕ್ಷನ್ ಮಾಡಿದ್ದಾರೆ. ಸೊ ಮಾಸ್ಟರ್ ಇವತ್ತು ಕುತ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾರೆ. ಬರ್ಲಿ ಚಪ್ಪಾಳೆ ನಮ್ಮ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ಗೆ. ಆಕ್ಷನ್ ರೌಂಡ್ಗೆ ಬರ್ತಾ ಇರುವಂತಹ ಮುಂದಿನ ಸಾಹಸಿ ನಟಿ, ಮಾತಲ್ಲೇ ಮೈ ಚಳಿ ಬಿಡಿಸುವಂತಹ ರೆಬಲ್ ಆರಾಧನಾ ಭಟ್ ಹಾಗೂ ಇವರ ಜೊತೆ ಕಾರವಾರದ ಸುಂಟರ ಗಾಳಿ ಶ್ವೇತಾ ಭಟ್. ಗರ್ಲ್ಸ್, ಆಕ್ಷನ್ ಸೀಕ್ವೆನ್ಸ್ ಅಂತಂದ್ರೆ ನೀವು ಸೀರೆ ಉಟ್ಕೊಂಡ್ ಬಂದಿದ್ದೀರಾ, ನೀನ್ ನೋಡಿದ್ರೆ ಎತ್ತಿ ಸೊಂಟ ಕಟ್ತಾ ಇದೀಯಾ. ವಾಟ್ ಇಸ್ ದಿಸ್? ಆಕ್ಷನ್ ರೌಂಡ್ ಅಂತ ಬಂದಾಗ ಎಲ್ಲಾ ರೀತಿ ಕಾಸ್ಟ್ಯೂಮ್ ಇರುತ್ತೆ. Correct. ಬಟ್ ಸೂಪರ್ ಫೈಟರ್ ಅಂದ್ರೆ ನಮ್ಮ ಲೇಡೀಸ್ಗಳು. ಸೊ ಅವರು ಒಂದು ಸೀರೆ ಉಟ್ಕೊಂಡು ಫೈಟ್ ಮಾಡಿದ್ರೆ ಹೇಗಿರುತ್ತೆ ಅಂತ. ಅಂದ್ರೆ ನಮ್ಮ ಮನೆಯ ಗೃಹಿಣಿಯರು ಕೂಡ ಫೈಟರ್ಸ್ ಅನ್ನೋದನ್ನ ಹೇಳ್ತಾ ಇದಾರೆ. ಏನ್ ಶ್ವೇತಾ? ಡಿಫ್ರೆಂಟ್ ಡ್ಯಾನಿ ಸರ್ ಮಾಡಿಸಿರೋದಲ್ಲ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓ, ಡಿಫ್ರೆಂಟ್ ಆಗಿರ್ಲಿ ಅಂತ. ಸೀರೆ ಕಟ್ಟುವಂತ ಹೆಣ್ಣು ಕೂಡ ಸವಾಲ್ ಹಾಕ್ತಾಳೆ ಅನ್ನೋದನ್ನ ನಾವ್ ಇದರಿಂದ ನೋಡ್ಬೋದು. ಈಗ ಇವರಿಬ್ರು ಆಕ್ಷನ್ ಸೀಕ್ವೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ನಾನು ಸಿಗರೇಟ್ ಸೇದೋದು ಬಿಟ್ಟು 20 ವರ್ಷ ಆಗಿದೆ. ಮತ್ತೆ ನಾನು ಸಿಗರೇಟ್ ಮುಟ್ಟಿದ್ರೆ ಒಂದು 5-6 ಕೊಲೆ ಅಂತೂ ಆಗುತ್ತೆ. ಮತ್ತೆ ನನ್ನ ಕೈಯೆಲ್ಲ ರಕ್ತ. ನನಗೇನ್ ಬೇಕಾದದ್ದು ಕೊಟ್ಬಿಟ್ಟು ನಿಮ್ಗೇನ್ ಬೇಕಾದದ್ದು ತಗೊಂಡು ಹೋಗ್ತಾ ಇರುತ್ತಾನೆ. ಏನಾಯ್ತು ರೀ? ಯಾಕೆ ನಿಮ್ಮನ್ನ ಹೀಗೆ ಕಟ್ಟಾಕಿದ್ದಾರೆ? ಏನ್ರಿ ಬಾಯಿಲೆಲ್ಲ ರಕ್ತ? ಏನಾಯ್ತು ರೀ? ಸಾಕು ಸಾಕು ನಿಮ್ ಫ್ಯಾಮಿಲಿ ಡ್ರಾಮಾ. ನನಗ್ ಬೇಕಾಗಿರೋದು ನನ್ನ ಟೆಂಡರ್. ಅದಕ್ಕೆ ನಿಮ್ಮಿಬ್ರು ಗಂಡದಿರೋ ಸೈನ್ ಮಾಡ್ಬೇಕು. ಎಷ್ಟು ಬೇಗ ಸೈನ್ ಮಾಡ್ತೀರೋ ಅಷ್ಟು ಬೇಗ ಮನೆಗೆ ಹೋಗ್ತೀರಾ. ಇಲ್ಲ ಅಂದ್ರೆ ಸೈಟ್ ಸ್ಮಶಾನ. ನಮ್ಗೆ ಯಾಕ್ರಿ ಇಂತವ್ರ ಸವಾಸ? ಸೈನ್ ಮಾಡ್ರಿ. ಹೌದು ರೀ, ಬೇಗ ಸೈನ್ ಮಾಡ್ಬಿಡಿ, ಮನೆಗೆ ಹೋಗ್ಬಿಡೋಣ ರೀ. ಅದು ಬದುಕೋ ದಾರಿ ಅಂದ್ರೆ ಕೊಡ್ರೋ ಪೇಪರ್ ಪೆನ್ನ ಹಾಕಿಸ್ಕೊಳ್ರ ಸೈನ್ನ. ನನಗನ್ಸಿದ್ ಒಂದೇ ಅಪ್ಪ, ಒಂದು ಇಂಕ್ ಪೆನ್ನಿಗೂ ಹೆಣ್ಣಿಗೂ ಇರೋಂತ ತಾಕತ್ತೇನು ಅನ್ನೋದನ್ನ ಇವತ್ತಿದನ್ನ ನಾವು ನೋಡಿದ್ವಿ. ಓ ಮೈ ಗಾಡ್, ಮೈ ಜುಮ್ ಅನ್ಸ್ತು. ಅಂದ್ರೆ ಒಂದು ಹೆಣ್ಣು ಪೆನ್ನಲ್ಲೇ ಒಂದು ಗುನ್ನ ಇಡ್ಬೋದು ಅಂತ ತೋರಿಸಿದ್ದಾರೆ. ಏನ್ರಿ ಅದು ಕಿಕ್ಕು ಫ್ಲಿಪ್ಪು ಎಲ್ಲ. ಮೈ ಗಾಡ್, ಆಸಮ್ ಶ್ವೇತಾ, ಆಸಮ್ ಆರಾಧನಾ, ಥ್ಯಾಂಕ್ ಯು. ಇದೆಲ್ಲಕ್ಕಿಂತ ಹೆಚ್ಚಾಗಿ ವಿಲ್ಲನ್ ಆಕ್ಟಿಂಗ್ ಅಂತೂ ಅಲ್ಟಿಮೇಟ್. ಅಂದ್ರೆ ಬಾಲ ಅವರು ಅವರ ಕೆಲಸವನ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಅಲ್ಲೂ ಕೂಡ ಅವ್ರು ಸೈನ್ ತಗೋಬೇಕು ಅಂತ ಇದ್ದಾರೆ ಪಾಪ. ಇಲ್ಲೂ ನಮ್ಮೆಲ್ರು ಇನ್ವಾಯ್ಸಿಗೆ ಪಾಪ ಸೈನ್ ಹಾಕ್ಸ್ತಾರೆ ನಮ್ಮ ಮ್ಯಾನೇಜರ್ ಬಾಲಣ್ಣ. ಹಿಂಗೆ ನೀವ್ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಮ್ಯಾಮ್ ರಿಯಲಿ ಡಿಫ್ರೆಂಟ್ ಡ್ಯಾನಿ ಸರ್ ನಮಗೆ ತುಂಬ
ತುಂಬಾನೇ ಅಂದ್ರೆ ತುಂಬಾ ಪಿನ್ ಟು ಪಿನ್ ಸರ್ ಇವರೆಲ್ಲ ಹೇಳ್ಕೊಡ್ತಿದ್ರು, ಇವನ್ ಸರ್ ಕೂಡ. ಬಟ್ ಅವ್ರು ಹೇಳ್ಕೊಡೋ ರೀತಿಯಲ್ಲಿ ವಿ ಕ್ಯಾನ್ ಡೂ ಇಟ್ ಅಂತ ಎನ್ಕರೇಜ್ ಮಾಡಿ ಮಾಡಿ ನನಗೆ ಇಷ್ಟು ತಲೆ ಫಿಕ್ಸ್ ಆಗಿಬಿಟ್ಟಿದೆ. ಮಾಡಿದೆ ಒನ್ ಟೇಕಲ್ಲಿ ಮುಗಿಸ್ಬೇಕು, ಎಲ್ಲರಿಗೂ ಖುಷಿ ಆಗಬೇಕು, ಬಿಕಾಸ್ ಟೈಮ್ ವೇಸ್ಟ್ ಆಗಬಾರ್ದು ನನ್ನಿನ ಅಂತ. ಒನ್ ಟೇಕಲ್ಲಿ ಮುಗಿಸಿದೆ, ಎಲ್ಲರೂ ಚಪಾಳೆ ತಡೆದ್ರು. ಅವಾಗಂತೂ ಫುಲ್ ಖುಷಿ ಆಗ್ಬಿಡ್ತು ನನಗೆ. ಕೂಡ ನಮ್ಗೆ ಸಾರಿ ಹಾಕೊಂಡು ಅವ್ರು ನಮ್ಗಿಂತ ಚೆನ್ನಾಗಿ ಹೇಗೆ ಕ್ಯಾರಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು ಅಣ್ಣಂದ್ರು. ಸ್ಪೆಷಲಿ ಎಕ್ಸ್ಪ್ರೆಷನ್ಸ್ ಆಗಿರ್ಲಿ. ಆ್ಯಂಡ್ ನನಗೂ ಆಸೆ ಇತ್ತು ಒಂದ್ಸಲ ಆದ್ರೂ ಹಿಂಗೆ ಹಾರಬೇಕು ಮೇಲೆ ಅಂತ. ಲಿಟರಲಿ ನಾನು ಕೇಳ್ತಾರೆ ಸರ್, ನಾನು ಮಾಡ್ತೀನಿ ಸರ್, ಪ್ಲೀಸ್ ಅಂತ. ಸೊ ಖಂಡಿತ ನೀವು ಮಾಡ್ತೀರಾ ಅಂತೇಳಿ ನಮ್ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಗರ್ಲ್ಸ್, ನಿಜವಾಗ್ಲೂ ಹೇಳ್ತೀನಿ, ಇಟ್ಸ್ ನಾಟ್ ಅ ಜೋಕ್. ಇವರಿಬ್ರು ಸೀರೆ ಹಾಕೊಂಡು, ಆ ಹಾರ್ನೆಸ್ ಹಾಕೊಂಡು, ಆರಾಧನಾ ಫ್ರಂಟ್ ಕಿಕ್ಕು, ಇವ್ರು ನೋಡಿದ್ರೆ ಒಂದು ಬ್ಯಾಕ್ ಫ್ಲಿಪ್ಪು. ಇಟ್ಸ್ ನಾಟ್ ಅಟ್ ಆಲ್ ಈಸಿ. ನಾವೇನು ನೋಡ್ತೀವಿ ವಾವ್ ಅನ್ಸುತ್ತೆ, ಬಟ್ ಅದನ್ನ ಅಷ್ಟು ಅದ್ಭುತವಾಗಿ ಇಬ್ರು ಮಾಡಿದ್ದಾರೆ. ಒಂದು ದೊಡ್ಡ ಚಪ್ಪಾಳೆ. ಆ್ಯಂಡ್ ನನ್ನ ಕಡೆಯಿಂದ ಒಂದು ಸ್ಪೆಷಲ್ ಚಪ್ಪಾಳೆ ನಮ್ಮ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ಗೆ. ನಿಶ್ವಿಕಾ, ಯು ಆರ್ ಎಂಜಾಯಿಂಗ್. ಹೇಗಿತ್ತು ಈ ಸೀಕ್ವೆನ್ಸು? ವಿಜಯ ತಿಲಕ ಇಬ್ರಿಗೂ ವಾ. ಅಂದ್ರೆ ನಿಶ್ವಿಕಾ ಅವರು ಅವರ ಕೈಯಾರೆ ಕಟ್ ಮಾಡಿರೋ ಬೀಟ್ರೂಟ್ ರಕ್ತದಿಂದ ನಿಮ್ಗೆ ಒಂದು ವಿಜಯ ತಿಲಕವನ್ನ ಹಾಕಿದ್ದಾರೆ. ನಿಜವಾಗ್ಲೂ ಅದೃಷ್ಟವಂತರು. ನಿಜವಾಗ್ಲೂ ಒಬ್ರು ದುರ್ಗೆ ತರ, ಇನ್ನೊಬ್ರು ಚಾಮುಂಡಿ ತರ ಕಾಣಿಸ್ತಾ ಇದ್ರಿ ನೀವು. ನಿಜವಾಗ್ಲೂ ಆ ಸೀರೆ ಹಾಕೊಂಡು ಸಖತ್ ಫಾರ್ಮ್, ಸಖತ್ ಎಂಟ್ರಿ. ಓ ಇವ್ ಬಿಟ್ಬಿಡಿ ಆ ಇನ್ನೋಸೆನ್ಸ್ ಇಂದ, ಒಂದು ಐಡಿಯಾ ಇಂದ ಏನ್ ಫ್ಲಿಪ್ಪು, ಏನಿದು. ಆ್ಯಂಡ್ ಆ ಬಾಡಿ ಲ್ಯಾಂಗ್ವೇಜ್ ಅಂತೂ ನಿಜವಾಗ್ಲೂ ನೀವು ನಿಂತ್ಕೊಂಡಿದ್ದಾಗ ಇಟ್ ಲುಕ್ ಲೈಕ್ ಯುವರ್ ನಿಜವಾಗ್ಲೂ ನಿಮ್ಮ ಗಂಡಂದ್ರನ್ನ ಪ್ರೊಟೆಕ್ಟ್ ಮಾಡಿದ್ರೆ, ನಿಂತ್ಕೊಂಡ್ರೆ ಯಾರು ಬಂದ್ರು ಏನಾದ್ರೂ ಯುಲ್ ಕಿಲ್ ದೆಮ್ ಅನ್ನೋ ತರ ಒಂದು ಕಾನ್ಫಿಡೆನ್ಸ್ ಇತ್ತಲ್ಲ. ಇಬ್ರು ಸಖತ್ತಾಗಿ ಮಾಡಿದ್ರಿ. ಆ್ಯಂಡ್ ಶ್ವೇತಾ, ಐ ಡೋಂಟ್ ನೋ, ಯು ಹ್ಯಾವ್ ಅ ವೆರಿ ಗಾಡ್ಲಿ ಫೇಸ್ ಶ್ವೇತಾ. ನಿಮ್ ನಿಜವಾಗ್ಲೂ ಅದು ಒಂದು ರೌದ್ರ ಅವತಾರ ದೇವಿ ತಗೊಂಡ್ರೆ ಹೆಂಗ್ ಕಾಣಿಸ್ತಾರೆ ಹಂಗೆ ಕಾಣಿಸ್ತಾ ಇದ್ರಿ. ಆ ಕೂದಲೆಲ್ಲ ಹಾರ್ತಾ ಇದ್ದಿದ್ ಮಾತ್ರ ಸಖತ್ತಾಗಿತ್ತು. ಅಂಡ್ ಮಾಸ್ಟರ್, ಹೆಂಗೆ ಮಾಸ್ಟರ್ ಸೀರೆ ಹಾಕೊಂಡು ನಡೆಯೋದೇ ಕಷ್ಟ ನಿಜವಾಗ್ಲೂ ನಮಗೆ. ಇವರು ಹಾರ್ತಾ ಇದಾರೆ, ಎಗಿರ್ತಾ ಇದಾರೆ, ಫ್ಲಿಪ್, ಅದು ಏರ್ ಅಲ್ಲಿ. ಅನ್ಬಿಲೀವಬಲ್ ಗೈಸ್, ಸಖತ್ತಾಗಿ ಮಾಡಿದ್ರಿ. ಓವರ್ ದ ಟಾಪ್ ಎಂಜಾಯ್ ಮಾಡಿದೆ ನಾನು ಈ ಆಕ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಲವ್ ಯು ಬೋತ್. ಸೂಪರ್. ಈಗ ನಮ್ಮ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಏನ್ ಹೇಳ್ತಾರೆ? ಸೀರಿಯಲ್ ಫೈಟ್ ಮಾಡೋದು ಕಷ್ಟ, ಅದರಲ್ಲಿ ರೋಪ್ ಶಾಟ್ ಇದ್ರೆ ಇನ್ನ ಕಷ್ಟ. ಯೂಶಲ್ ಆಗಿ ಮೆನ್ನಿಗೆ ಕಂಪೋಸ್ ಮಾಡೋ ತರ ಹೆಣ್ಮಕ್ಳಿಗೆ ಕಂಪೋಸ್ ಮಾಡೋದು ಕಷ್ಟ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದನ್ನೆಲ್ಲ ರಾಂಗ್ ಪ್ರೂವ್ ಮಾಡಿದ್ರಿ ನೀವು. ಸೂಪರ್ ಪರ್ಫಾರ್ಮೆನ್ಸ್, ಬೋತ್ ಆಫ್ ಯು. ಸೂಪರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದ್ರೆ, ನಿಮ್ಗೆ ಏನ್ ಕಂಪೋಸ್ ಮಾಡಿದಾರೆ ಶಾರ್ಟ್ಸ್, ನೀವು ಬಂದು ಕಿಕ್ ಮಾಡೋದ್ರಿಂದ ಹಿಡಿದು ಮಾಸ್ಟರ್. ಯೂಶಲ್ ಆಗಿ ಈ ಸೀರೆನಲ್ಲಿ ಆ ಥರದೇನು ಕಿಕ್ಸ್ ಅಂತ ಹೋದ್ರೆ ಎಲ್ಲಿ ವಲ್ಗರ್ರ ಕಾಣಿಸ್ಬಿಡುತ್ತೆ ಅಂತ ಒಂದು ಭಯ ಇರುತ್ತೆ. 1% ಅದು ವಲ್ಗರ್ರ ಕಾಣಿಸ್ತಿರತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆಂಗಲ್ಸ್ಗಳು ಇಟ್ಟು ಅದು ಶಾರ್ಟ್ಸ್ ತೆಗ್ದಿದ್ರೆ ಅಂದ್ರೆ ಅದು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅದ್ರಲ್ಲಿ ತೋರಿಸುತ್ತೆ. ಆ್ಯಂಡ್ ನಾವು ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ಗಳು ಫಿಲಮ್ಗಳಲ್ಲಿ ಕಂಪೋಸ್ ಮಾಡಿದಾಗ ಹೆಂಗ್ ಮಾಡ್ತಾರೆ ಮಾಸ್ಟರ್ಸ್ ಇದೆಲ್ಲ ಹತ್ರದಿಂದ ನೋಡಿದಾಗ ಮೋಸ್ಟ್ ಟಫೆಸ್ಟ್ ಇಸ್ ಬ್ಯಾಕ್ ಸಮ್ಮರ್ ಹೊಡೆಯೋದು. ಬ್ಯಾಕ್ ಫ್ಲಿಪ್ ಅಂತ ಏನೋ ಮಾಡಿದಾರಲ್ಲ ಅದೇ ಕಷ್ಟ. ಯಾಕಂದ್ರೆ ಮಿಕ್ಕಿದಕ್ಕೆಲ್ಲ ಒಂದು ಚಿಕ್ಕ ಸಪೋರ್ಟಿಂಗ್ ರೋಪ್ ಹೋಗೇ ಹೋಗುತ್ತೆ. ಇದು ನೀವು ನಿಮ್ ಬಾಡಿಲಿ ಹೋಗಿ ಮತ್ತೆ ಪೋಸ್ಚರ್ ತಗೊಂಡು ಲ್ಯಾಂಡಿಂಗ್ ಇರೋದೇ ಗೊತ್ತಾ. ದ ಮೋಸ್ಟ್ ಟಫೆಸ್ಟ್ ಇಸ್ ಲ್ಯಾಂಡಿಂಗ್ ಅಲ್ವಾ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಅವನಿಗೆ ಹೊಡೆಯೋದ್ ಬೇರೆ ಇದೆ, ಹಿಂದ್ಗಡೆ ಟಚ್ ಆಗೋದ್ ಬೇರೆ ಇದೆ, ಅದು ತುಂಬಾ ಇಂಪಾರ್ಟೆಂಟ್. ಈಗ ಇವರೆಲ್ಲ ಫ್ಯಾಂಟಮ್ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ. ಇಟ್ಸ್ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಕ್ಯಾಮ್ರಾಸ್ ದಟ್ ಈಸ್ ಯೂಸ್ಡ್ ಹಿಯರ್. ಫ್ಯಾಂಟಮ್ ಕ್ಯಾಮ್ರಾ ಅಂತ ಅಂದ್ಬಿಟ್ಟು ನಾನು ಹಾನೆಸ್ಟ್ ಹೇಳ್ತೀನಿ ಕೇಳಿ, ನಾನು ದೊಡ್ಡ ಸ್ಕೇಲ್ ಫಿಲಮ್ ಮಾಡಬೇಕಾದ್ರೂ ಫ್ಯಾಂಟಮ್ ಕ್ಯಾಮ್ರಾ ತರಿಸ್ತೀವಿ ಅಂತಂದ್ರೆ ವಿ ಹ್ಯಾವ್ ಟು ಕನ್ವಿನ್ಸ್ ದಿ ಪ್ರೊಡ್ಯೂಸರ್ ಸರ್ ಫ್ಯಾಂಟಮ್ ಕ್ಯಾಮ್ರಾ ಬೇಕು ಫೈಟಿಗೆ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಬೇಕು ಅನ್ನೋ. ಐ ಆಮ್ ನಾಟ್ ಎಕ್ಸಾಜರೇಟಿಂಗ್. ಬೇರೆ ಸ್ವಲ್ಪ ಸೆಕೆಂಡ್ ಲೀಗ್ ಫಿಲಮ್ಗಳಿದೆ ಅಂತಂದಾಗ ಆಗದೇ ಇಲ್ಲ ನಮ್ಮ ಕೈಯಲ್ಲಿ. ಅದು ತುಂಬಾ ಹೈ ಲೈಟ್ಸ್ ಕೇಳುತ್ತೆ. ಅಗೇನ್ ನೀವು ಲೈಟಿಂಗ್ ಜಾಸ್ತಿ ಪಂಪ್ ಮಾಡಬೇಕು, ಅದು ತುಂಬಾ ಕಾಂಪ್ಲಿಕೇಶನ್ಸ್ ಅದು. ಸೊ ಅಂತ ಒಂದು ಟೆಕ್ನಾಲಜಿನ ಒಂದು ಟೆಲಿವಿಷನ್ಗೆ ಫಸ್ಟ್ ಟೈಮ್ ತಗೊಂಡ್ಬಂದಿರೋದು ನಾನು ನೋಡ್ತಾ ಇರೋದು ಇದು ಮಹಾನಟಿನ. ಏನ್ ಮಾಸ್ಟರ್ 100% ಸರ್, 100%. ಅದರಲ್ಲೂ ಇನ್ನೊಂದು
ಹೌದು ಇವತ್ತಿಗೆ ಫ್ಯಾಂಟಮ್ಗೆ ಇನ್ನೊಂದು ಆಲ್ಟರ್ನೇಟಿವ್ ತರ ರ್ಯಾಪ್ಚರ್ ಕ್ಯಾಮ್ರಾ ಅಂತ ಒಂದು ಬಂದಿದೆ, Okay. ಅದನ್ನು ಯೂಸ್ ಮಾಡಿದೀವಿ sir. ನಾವು ಒಂದನ್ನೇ ತಗೊಂಬರಕ್ ಆಗ್ತಾ ಇಲ್ಲ, ಇಲ್ಲಿ ಎರಡೆರಡು ಕ್ಯಾಮ್ರಾ ಅದನ್ನೇ ಇಟ್ಕೊಂಡು ಶೂಟ್ ಮಾಡಿದ್ದಾರೆ ಇಲ್ಲಿ ಎಲ್ಲ ಅಂತ ಅಂದ್ಬಿಟ್ಟು ಇವ್ರು ಆಲ್ ಸೋ ಲಕ್ಕಿ. ನಾವೊಂದು ಸಿನಿಮಾ ರಿಲೇಟೆಡ್ ರಿಯಾಲಿಟಿ ಶೋ ಮಾಡ್ತಿದೀವಿ ಅಂದಾಗ, ಸಿನಿಮಾ ರೇಂಜ್ ಅಲ್ಲಿ ನಾವ್ ಏನಾದ್ರೂ ಪ್ರೆಸೆಂಟ್ ಮಾಡ್ಬೇಕು ಅಂದಾಗ, ಫೈಟ್ ಅಂತ ಬಂದಾಗ ಅಲ್ಲೊಂಚೂರು ಸ್ಲೋ ಮೋಷನ್ ಅವೆಲ್ಲ ಬೇಕಾಗತ್ತೆ. ಅದಕ್ಕೆ ಸಾಥ್ ಕೊಡೋದೇ ಈ ಎಕ್ಸ್ಪೆನ್ಸಿವ್ ಕ್ಯಾಮ್ರಾ, ಫ್ಯಾಂಟಮ್ ಕ್ಯಾಮ್ರಾ. ಅದನ್ನ ನಮಗೆ ನಮ್ಮ ಹುಡುಗಿಯರಿಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಕೊಟ್ಟಂತ ನಮ್ಮ ಜಿ ಪ್ರೊಡಕ್ಷನ್ ಅವರಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಪ್ರಭಾಕರ್ ಸರ್, ಬಾಲಾ ಸರ್, ಎವ್ರಿವನ್. ವಂಡರ್ಫುಲ್ ವಂಡರ್ಫುಲ್. ಸೊ ಆ ಶಾರ್ಟ್ ಅಲ್ಲಿ ಅಷ್ಟು ಚೆನ್ನಾಗಿ ಅವರು ಬಾಡಿ ಕಾಂಟ್ಯಾಕ್ಟ್ ತಗೊಂಡು ಮತ್ತೆ ಬಂದು ಲ್ಯಾಂಡಿಂಗ್ ಕಟ್ಟಿಲ್ಲ, ಲ್ಯಾಂಡ್ ಆದ್ಮೇಲೆ ಕಟ್ಟಿದೆ ಮಾಸ್ಟರ್. ಹೌದೌದು ಅಲ್ವಾ ಮಾಸ್ಟರ್? ಯೂಶಲಿ ಏನ್ ಮಾಡ್ತೀವಿ, ಆಕ್ಟರ್ಸ್ ಕೆಲವರು ಲ್ಯಾಂಡ್ ಆಗಲ್ಲ, ಚೆನ್ನಾಗಿ ಲ್ಯಾಂಡ್ ಆಗಲ್ಲ, ಅವಾಗ ಏನ್ ಮಾಡ್ತಾರೆ ಮಾಸ್ಟರ್, ಓಕೆ ಸರ್ ಅಲ್ಲಿವರೆಗೆ ಬಂದಿದೆ ಶಾರ್ಟ್, ರೋಪ್ ತೆಗೆದ್ಬಿಟ್ಟು ಬರೇ ಜಂಪಿಂಗ್ ಒಂದು ಲ್ಯಾಂಡ್ ಕಟ್ ಮಾಡ್ಬಿಟ್ಟು ಮ್ಯಾಚ್ ಮಾಡ್ತೀವಿ. ಆದ್ರೆ ಇಲ್ಲಿ ಅದನ್ನು ಮಾಡ್ಲಿಲ್ಲ, ಅವ್ರು ಬಂದು ಅವ್ರು ಲ್ಯಾಂಡ್ ಆಗಿದ್ದಾರೆ, ಅದಾದ್ಮೇಲೆ ಅವ್ರು ಕ್ಲೋಸ್ ಕಟ್ ಹೌದು. ಸೊ ದಟ್ ಈಸ್ ಆಲ್ ದಿ ಆಕ್ಟರ್ ಹಸ್ ಪರ್ಫಾರ್ಮ್ಡ್ ಅನ್ನೋದಕ್ಕೆ ಇವನ್ನೆಲ್ಲ ತೋರಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೊ ಅಷ್ಟು ರಿಸ್ಕಿ ಶಾಟ್ಸ್ ಎಲ್ಲ ಇವತ್ತು ನೀವು ಮಾಡಿದೀರಾ, ಇಟ್ ಹಸ್ ಕಮ್ ಔಟ್ ವೆರಿ ನೈಸ್ಲಿ. ಸೊ ಗುಡ್ ಲಕ್ ಬೋತ್ ಆಫ್ ಯು, ವೆರಿ ವೆರಿ ವೆಲ್ ಡನ್. ಲವ್ಲಿ. ಎಷ್ಟು ದಿನ ರೋಪ್ ಪ್ರಾಕ್ಟೀಸ್ ಮಾಡಿದಿರಾ ನೀವಿಬ್ರು? ಒಂದೇ ದಿನ. ಒಂದೇ ದಿನ, ಟೈಮ್ ಇಲ್ವಲ್ಲ. ಅದು 2-3 ಸಲ ನೋಡಿ ಅಷ್ಟೇ. ಅಲ್ಲೇ ಇದ್ದಾರೆ ಸುಬ್ಬು ಅಂತ ನನ್ನ ಅಸಿಸ್ಟೆಂಟ್, ಅವ್ರ ಕ್ಲಾಸ್ ಅಲ್ಲೇ ಮಾಡಿದ್ದು. ಸೊ ಒಂದೇ ದಿನದಲ್ಲಿ ಕಲ್ತು ಇವ್ರು ಪರ್ಫಾರ್ಮ್ ಮಾಡ್ಬಿಟ್ಟಿದ್ದಾರೆ. ಫಸ್ಟಿಗೆ ಎಲ್ಲರಿಗೂ ವಾರ್ಮ್ ಅಪ್ ಮಾಡಿಸ್ತೀವಿ, ಬಾಡಿ ಹೇಗೆ ಫಿಟ್ ಇದೆ, ಸ್ಟಾಮಿನಾ ಎಲ್ಲ ಚೆಕ್ ಮಾಡ್ಕೊಳ್ತೀವಿ. Okay. ಏಕಾಏಕಿ ಎಲ್ರಿಗೂ ರೋಪ್ ಶಾಟ್ ಮಾಡಿಸೋದಿಲ್ಲ. Correct. ಅದರಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಬ್ಯಾಕ್ ಸಮ್ಮರು ಮತ್ತೆ ಇವ್ರಿಗೆ ಆಲ್ಮೋಸ್ಟ್ ಕಂಫರ್ಟೇಬಲ್, ಅಲ್ಲೇ ಪ್ರಾಕ್ಟೀಸ್ ಚೆನ್ನಾಗಾಗಿತ್ತು. ಓಕೆ ಓಕೆ. ಮತ್ತೆ ನಮಗೆ ಈ ಲೆವೆಲಿಗೆ ಮಾಡಲ್ಲ ಅಂತ ನಮಗೂ ಒಂದು ನೈಟ್ ಫುಲ್ ತಲೆ ಕೆಡ್ಸ್ಕೊಂಡಿದ್ದೀನಿ. ಹಾ ಇವನ್ ಎಲ್ಲರೂ ಬಗ್ಗೆನೋ, ಯಾಕಂದ್ರೆ ಒಂದೇ ದಿನ ಮತ್ತೆ ಎಲ್ಲರೂ ಅಷ್ಟೇ 300 ರೋಪ್ ಶಾಟ್ ಟ್ರೈನಿಂಗ್ ಆಗಿದ್ದು. ಒಬ್ಬೊಬ್ಬರಿಗೆ 10 ರೋಪ್ ಶಾಟ್, 3 ರೋಪ್ ಶಾಟ್ ಮಾಡಿದ್ದು ನಾವು. ಅಷ್ಟು ಫಾಸ್ಟ್ ಆಗಿ ಕಲಿಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಮೇಡಮ್. ಇವ್ರನ್ನ ನೋಡ್ಬಿಟ್ಟು ನಾವು ಫಾಸ್ಟ್ ಆಗ್ಬೇಕಂತ ಅನ್ಕೊಂಡಿದೀವಿ. ಅದು ಒಬ್ರು ಸೂಪರ್ ಫೈಟರ್, ನಿಮಗೆ ಟ್ರೈನ್ ಮಾಡಿರೋರು ಹೇಳ್ತಾ ಇದಾರೆ, ನಾವು ಇವ್ರನ್ನ ನೋಡ್ಬಿಟ್ಟು ಇವ್ರು ಅಷ್ಟೇ ಫಾಸ್ಟ್ ಆಗಿ ಕಲಿಬೇಕು, ಇವ್ರ ತರ ಫಾಸ್ಟ್ ಆಗಿ ಮಾಡ್ಬೇಕು ಅಂತ ಹೇಳಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮೇಡಮ್ ಅಲ್ಲಿ ಟ್ರೈನಿಂಗ್ ಕೊಡುವಾಗ್ಲೇನೆ ಕಿಕ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ರು ಶ್ವೇತಾ ಅವರು, ಬ್ಯಾಕ್ ಇದೆಲ್ಲ ಕಿಕ್ಸ್ ಎಲ್ಲ ಆವಾಗ ಇವ್ ಕೊಡ್ಬೋದು ಅಂತ ಅನಿಸ್ತು. ಆಮೇಲೆ ಇವರು ಆರಾಧನ ಅವ್ರಿಗೆ ಯಾ ಅಂತ ಅಂದ್ರು, ಅದನ್ನ ಹಂಗೆ ಕೊಟ್ಟು ಯಾರು ಹಂಗೆ ಡ್ರಾಪ್ ಕಿಕ್ ಕೊಡೋದ್ ಕೊಟ್ಟು. ಇಲ್ಲ ಒಂದ್ ಕೆಲಸ ಮಾಡ್ಬೇಬಿ, ನೀನ್ ಅಲ್ಲಿಂದ ಓಡ್ ಬಂದ್ಬಿಟ್ಟು ಯಾ ಮಾಡ್ಬಿಟ್ಟು ಡಿಸ್ಕೆ ಮಾಡೋಣ. ರೆಡಿ, ಆಕ್ಷನ್, ಗೋ. ಅಂದ್ರೆ ಸೌಂಡ್ ಎಫೆಕ್ಟ್ಸ್ ಕೊಡೋರ ಕೆಲಸನೇ ಇಲ್ಲ, ಇವಳೇ ಹಾಕಿರ್ತಾರೆ ಟಿಸ್ಕೆ ಪಿಸ್ಕಾ ಅಬುಸ್ ಅಂತೆಲ್ಲ ಹೇಳ್ಬಿಟ್ಟು. ಈಗ ಮಾಸ್ಟರ್ ಮೈಂಡ್ ರಮೇಶ್ ಸರ್, ಇದು ಲೇಖನಿಗಿಂತ ಶಕ್ತಿಯುತವಾದ ಆಯುಧ ಇಲ್ಲ ಅಂತ ಬರಹಗಾರ ಬಗ್ಗೆ ಹೇಳ್ತಾರೆ. ಹೌದು. ಇವರು ಲೇಖನಿ ತಗೊಂಡು ಕಣ್ಣು ಚುಚ್ಚಿ ಕೈ ಚುಚ್ಚಿ ಈ ತರ ಎಲ್ಲ ಒಂದು ಆಯುಧವಾಗಿ ಯೂಸ್ ಮಾಡ್ತಾರೆ ಅಂತ. ದಟ್ ಇಸ್ ದ ಬ್ಯೂಟಿ ರೀ. ಆ ಸೀನಲ್ಲಿ ಏನ್ ಸಿಗುತ್ತೋ ಅದನ್ನ ಇಟ್ಕೊಂಡು ಆ ಫೋಕಸ್ ನೀವು ಇಟ್ಟಿರೋದು ಪೆನ್ನಿಗೆ. ಹೌದು ಸರ್, ಯಾಕಂದ್ರೆ ಆಡಿಯನ್ಸ್ ಗೊತ್ತಾಗ್ಬೇಕಲ್ಲ ಸರ್. ಅದು ಹೌದು, ಬಹಳ ಚೆನ್ನಾಯ್ತು. ಇಬ್ರು ಸಖತ್. ಫಸ್ಟ್ ಶಾಟ್ ಆದ್ಮೇಲೆ ಶ್ವೇತಾ ನಿಮ್ದೊಂದು ಕ್ಲೋಸ್ ಅಪ್ ಇದೆ, ನೀವೊಂದು ಲುಕ್ ಕೊಟ್ಟಿದ್ರಿ, ಎಕ್ಸಲೆಂಟ್ ಅದು. ಇಬ್ರದು ಏರಿಯಲ್ ಶಾಟ್ ಸೂಪರ್. ಇದು ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಇದು ಮಾತ್ರ ಅಲ್ಲ, ಎಲ್ಲಾ ಫೈಟ್ ಸೀನ್ಸ್ ಯಾಕೆ ವರ್ಕ್ ಆಗುತ್ತೆ ಅಂದ್ರೆ, ಯಾರು ಹೊಡೆದ್ರು ಹೇಗ್ ಹೊಡೆದ್ರು ಮುಖ್ಯ ಅಲ್ಲ, ಯಾಕೆ ಹೊಡೆದ್ರು ಅನ್ನೋದೇ ಮುಖ್ಯ. ಬಾಲ ನನ್ ಗಂಡನ್ ನಿನ್ ಕಟ್ಟಾಗ್ತದೆ, ಬಾಲ ನನ್ ಗಂಡನ್ ಪ್ಲಾಸ್ ತಗೋ. ಆ ಕಾರಣ ಇದೆಯಲ್ಲ, ಒಂದು ಫೈಟ್ ಸಿನಿಮಾದಲ್ಲೂ ಅಷ್ಟೇ ಆ ಕಾರಣ ಬಲವಾಗಿರ್ಬೇಕು. ಬರೀ ಪಂಚು ಗಿಂಚು ಚುಚ್ಚುದ್ರು ಅಂತ ಆಗ್ಬಿಡುತ್ತೆ. ಆ ತರ ಒಂದು ಕಾರಣ, ಒಬ್ಬ ಗಂಡನ್ನ ಕಟ್ಟಾಕಿ ಅದಕ್ಕೋಸ್ಕರ ಹೆಂಡ್ತೀರು ಸೀರಿಯಲ್ ಒಂದು ಫೈಟ್ ಸೂಪರ್. ಲವ್ಲಿ. ಈಗ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಆರಾಧನಾ ಅವರಿಗೆ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ ತರುಣ್ ಅವರೇ. ಇಬ್ರಿಗೂ ಒಂದೇ ಸ್ಟಾರ್ ರೇಟಿಂಗ್, ಇಟ್ಸ್ ಅ ಬ್ಲಾಕ್ ಬಸ್ಟರ್. ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಸಂಪರ್ಕಿಸಿ. ಮುಂದಿನ ಮಾಸ್ ದೃಶ್ಯದಲ್ಲಿ ಫೇಸ್ ಟು ಫೇಸ್ ಆಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಮೈಸೂರಿನ ಪ್ರಿಟಿ ಪ್ರಿಯಾಂಕಾ ಹಾಗೂ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶ್ಕಾ ಶರ್ಮಾ.
ದೃಶ್ಯ ಯಾವ್ದು ಸಿಕ್ಕಿದೆ ನಿಮ್ಗೆ? ಇಬ್ರು ಡಾನ್ಗಳು ಮಧ್ಯೆ ಒಂದು ಮೀಟಿಂಗ್ ಕೂರ್ತಾ ಸೆಣಸಾಡ್ತಾರೆ. ಈ ಡಾನ್ ಮಧ್ಯದಲ್ಲಿ ಏನ್ ಕಾನ್ವರ್ಸೇಷನ್ ಆಗುತ್ತೆ ಅನ್ನೋದೇ ಸೀನು ನೋಡೋಣ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಏನ್ ಪೊಗ್ರು ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀನು ನನ್ನನ್ನೇ ಹೆದರ್ಸ್ತೀನಿ. ಫೀಲ್ಡ್ ಅಲ್ಲಿ ಬಂದಿರೋ ಬಚ್ಚಾನೆ. ನನ್ನ ಹತ್ರ ದುಡ್ಡಿಸ್ಕೊಂಡು ಅವನಿಗೆ ಕೊಟ್ಟೆ, ಇವಾಗ ಅವನ ಜೊತೆನೆ ಬಂದು ನಾನು ಮುಂದೆ ಕುಂತಿದ್ಯಾ. ನೋಡು, ನನಗೆ ಎಲ್ಲಾರು ಒಂದೇ. ದುಡ್ಡು ಕೊಟ್ರೆ ನಾನು ಯಾರ ಕತೆನ ಬೇಕಾದ್ರೂ ಮುಗಿಸಿ ಹೋಗ್ತಾ ಇರ್ತೀನಿ. ಏ ನೀನೇನ್ ಮನುಷ್ಯ? ರಾಕ್ಷಸಿ ಅಂತಾನೆ ಅಂತ ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ನೋಡು, ಇಲ್ಲಿ ನನ್ನ ಮಾತು ಮಾತ್ರ ನಡಿಬೇಕು. ನಂಬರ್ 1, ನಾನ್ ನಿನ್ನ ಏರಿಯಾಗೆ ಬರಲ್ಲ, ನೀನ್ ನನ್ನ ಏರಿಯಾ ಟಚ್ ಮಾಡಬಾರ್ದು. ನಂಬರ್ 2, ನಿನ್ ಜೊತೆಲಿರೋ ತಲೆ ನನಗ್ ಬೇಕು. ಯಾರ ಮುಂದೆ ನಿಂತ್ಕೊಂಡು ಏನ್ ಮಾತಾಡ್ತಿದ್ಯಾ ಅನ್ನೋದು ಗೊತ್ತಿದ್ಯಾ? ನನ್ನ ಏರಿಯಾಗ ಬಂದು ನನ್ನವ್ರನ್ನ ಮುಟ್ಟೋದಕ್ಕೆ ಡಬ್ಬಲ್ ಗುಂಡ್ಗೆ ಬೇಕು. ನೀನು ಒಂದು ಕೂದಲನ್ನು ಅಲ್ಲಾಡ್ಸಕ್ಕಾಗಲ್ಲ. ಯಾವನ್ ಏರಿಯಾ ಆದ್ರೆ ನನಗೇನು, ನುಗ್ಗೊಡಿತಾ ಇರ್ತೇನೆ. ಚಿನ್ನ ಹಿಂಗಂತ ಹೇಳ್ಕೊಂಡು ಬಂದವರೆಲ್ಲ ಸ್ಮಶಾನ ಚಿತಾಗಾರದಲ್ಲಿ ಬೂದಿ ಆಗ್ಬಿಟ್ಟಿದ್ದಾರೆ. ನೋಡು ಚಿನ್ನ, ನನ್ನ ಮಾತು ಕೇಳ್ಕೊಂಡು ಬಿದ್ದಿದ್ರೆ ಬದುಕಕ್ಕೊಂದು ಚಾನ್ಸ್ ಸಿಗತ್ತೆ. ನಾನು ಇನ್ಮೇಲೆ ಹೇಳೋದು ಕೇಳೋದು ಏನೂ ಇಲ್ಲ. ಕೊಟ್ರೆ ವರ, ಇಟ್ರೆ ಶಾಪ. ದಂಡಂ ದಶಗುಣಮೇ. ಬೇಡ ಬೇಡ ಅಂತಿದ್ದೆ, ಓಕೆ. ಬೇಕು ಬೇಕು ಅಂತಿದ್ಯಾ, ನಾನೇನು ಮಾಡೋಕ್ಕಾಗತ್ತೆ? ಡೆತ್ ಡೇಟ್ನ ಬರೆದು ಬಿಡ್ತೇನೆ ಬಿಡು. ಏ ಕ್ಯಾಡ್ಬರೀಸ್, ಆನೆ ನಡೆದಿದ್ದೇ ದಾರಿ. ಎಷ್ಟೇ ಧೈರ್ಯ ನಿನಗೆ? ನನ್ನ ಮುಂದೆನೆ ಬಂದು ನಿಂತಿದೀಯಾ ಅಂದರೆ ನನಗೆ ಡಬ್ಬಲ್ ಇರಬೇಕಲ್ವಾ? ಯಾವಾಗ ಬಂದೆ ಏನು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಬುಲೆಟ್ ಯಾವಾಗ ಒಳಗಿಳಿತು ಅನ್ನೋದು ಮುಖ್ಯ. ನನಗೂ ಅಷ್ಟೇ. ನಾನು ಒಂದು ಸಲ ಡಿಸೈಡ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ. ಇನ್ನು ನಾನು ಬುಲೆಟ್ ಕೇಳಕ್ಕೆ Got it. ಆಶಿಕಾ ಹಾಗೂ ಪ್ರಿಯಾಂಕಾ, ಒಂದ್ ಸೆಕೆಂಡ್ ನಾನು ಪರ್ಫಾರ್ಮೆನ್ಸ್ ನೋಡ್ತಾ ಇರ್ಬೇಕಾದ್ರೆ ಡಬ್ ಅಂತ ಸೌಂಡ್ ಬಂದಾಗ ಇಲ್ಲಿಂದ ಅದು ಶೂಟ್ ಆಗಿ ಹಿಂಗೆ ಟಕ್ಕಂತ ಬ್ಲಡ್ ಆಚೆ ಬರೋ ತರ ಟೆಕ್ನಿಕ್ ನಾನು ಇವಾಗ ನೋಡ್ದೆ. ಸರ್, ನೋಡೋದು ಬಹಳ ಈಸಿ, ಯಾಕಂದ್ರೆ ಅದು ಅವ್ರು ಧರಿಸಿರೋದು ಸಣ್ಣದಾಗ ಒಂದು ಗಾಬರಿ ಆಗೇ ಆಗತ್ತೆ. ಬಟ್ ಅದೆರಡನ್ನೂ ತೋರಿಸ್ಕೊಳ್ದೆ ಆ ಸೀನಲ್ಲಿ ಅವ್ರು ಪರ್ಫಾರ್ಮ್ ಮಾಡಿದ್ರಲ್ಲ, ಅದಕ್ಕೊಂದು ದೊಡ್ಡ ಚಪ್ಪಾಳೆ. ಇದು ಹೆಂಗೆ ವರ್ಕ್ ಆಗುತ್ತೆ ಡ್ಯಾನಿ ಮಾಸ್ಟರ್? ಇದು ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಟೈಮಿಂಗ್ಸ್ ಅನ್ನ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ. ಯಾಕಂದ್ರೆ ಈ ಶೂಟ್ಗೆ ಅದು ಕರೆಕ್ಟ್ ಆಗಿ ಹೊಡಿಬೇಕು. ಠಮ್ ಅಂತ ಅದು ಕರೆಕ್ಟ್ ಆಗಿ ಇವ್ರು ಆಕ್ಟಿಂಗ್ ಮಾಡಿ ಬಿಡ್ಬೇಕು. ಮೊದಲು ಈ ತರ ಇರ್ಲಿಲ್ಲ. ಫಸ್ಟ್ ಎಲ್ಲ ನಾವೆಲ್ಲ ಮಾಡುವಾಗಿಲ್ಲ. ಆ ವೈರ್ ಎಲ್ಲ ಕಲೆಕ್ಷನ್ ಕೊಡ್ಬೇಕು. ಅದು ಒಂದೊಂದ್ ಟೈಮಲ್ಲಿ ಬುಲೆಟ್ಸ್ ಏನ್ ಮಾಡುತ್ತೆ, ಎಲ್ಲೆಲ್ಲೋ ಮಾತಾಡ್ತಾ ಎಲ್ಲೋ ಜರುಗ್ ಬಿಟ್ಟಿರೋದು, ಆಗ ಟಮಾರ್ ಅನ್ಬಿಟ್ರೆ ಎಲ್ಲ ಏಟ್ ಬೀಳ್ತಾ ಇತ್ತು. ಇವಾಗೆಲ್ಲ ನೋಡಿ ಎಲ್ಲ ಸೆನ್ಸರ್ ಇದು ಇಲ್ಲಿಂದಾನೇ ಆಪರೇಟ್ ಮಾಡ್ತಾರೆ. ಅದು ಹೊಡೆಯಾಗ ಕರೆಕ್ಟ್ ಟೈಮ್ ಟಪ್ ಅನ್ನತ್ತೆ, ಟಪ್ ಅಂತ ಆಪರೇಟ್ ಇವ್ರು ಆಪರೇಟ್ ಮಾಡಿದ್ ಇಲ್ಲಿಂದ. ಆಮೇಲೆ ಬ್ಲಡ್ ಎಲ್ಲ ಫಸ್ಟ್ ಹಾಕಿರ್ತಾರೆ, ಮಾರ್ಕ್ ಮಾಡಿಸಿ ಇದೇ ಜಾಗ ಕೊಡಿಬೇಕಂತ ಚಿಕ್ಕದೊಂದು ಪಟಾಕಿ ತರ ಕೊಟ್ಟಿರ್ತಾರೆ. ಅಲ್ಲಿ ಕಲೆಕ್ಷನ್ ಕೊಟ್ಟು ಅಲ್ಲಿ ರಿಮೋಟ್ ಹಿಂದ್ಗಡೆ ಇಟ್ಟಿರ್ತಾರೆ. ಇಲ್ಲೂ ಇವ್ರ ಹತ್ರ ಒಂದು ಇದಿರುತ್ತೆ, ಇದು ಹೊಡಿತಾ. ಸರ್, ಇದೆಲ್ಲ ಆಡಿಯನ್ಸ್ ಆಗಿ ನಾನು ಒಂದು ಪ್ರಶ್ನೆ, ಇದು ನಿಜವಾದ ಬ್ಲಡ್ ಅಲ್ಲ ಅಲ್ಲ? ನಿಜವಾದ ಬ್ಲಡ್ ಅಲ್ಲ. ಸೂಪರ್ ಸರ್, ಸೂಪರ್. ಸೊ ಈ ಪರ್ಫಾರ್ಮೆನ್ಸ್ ಬ್ಲಾಕ್ ಬಸ್ಟರ್ ಡೈರೆಕ್ಟರ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಡೈರೆಕ್ಟ್ರೇ ಪ್ರಿಯಾಂಕಾ, ಯಾವುದೋ ಕ್ಯಾಮ್ರಾ ಆಂಗಲ್ ಅಲ್ಲಿ ಗೊತ್ತಾಗಲ್ಲ ಅಂದಾಗ ನಾವು
ಕಾಟನ್ ಇಟ್ಕೊಂಡ್ರೆ ಓಕೆ. ಎಂಡಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದಾಗ ಕಾಟನ್ ಇಟ್ಕೊಂಡು ಹೇರ್ನ ಟೈ ಮಾಡಿದಾಗ ಪ್ರಾಮಿನೆಂಟ್ ಆಗಿ ಗೊತ್ತಾಗ್ತಾ ಇರುತ್ತೆ ಫಸ್ಟ್ ಇಂದಾನು ದೇರ್ ಇಸ್ ಕಾಟನ್ ಇನ್ ಯುವರ್ ಇಯರ್ಸ್ ಅಂತ ಅಂದ್ಬಿಟ್ಟು ಅಂತ. ಟೆಕ್ನಿಷಿಯನ್ ಹೇಳಿದಾಗ ಈ ಸೌಂಡ್ ಬರುತ್ತೆ ನೀವು ಇಟ್ಕೊಳ್ಳಿ ಕಾಟನ್ ಅಂತಂದ್ರೆ ಆಸ್ ಅನ್ ಆಕ್ಟರ್ ವಿ ಕ್ಯಾನ್ ಸೇ ಸರ್ ಹಿಂಗಿದೆ ಐ ಕ್ಯಾನ್ ಅವಾಯ್ಡ್ ಮಾಡ್ಬೋದು ಅಂತ. ಅದರ್ವೈಸ್ ನೆಕ್ಸ್ಟ್ ಟೈಮ್ ಈ ತರದೆಲ್ಲ ಸ್ವಲ್ಪ ಸಿನಿಮಾಗೋಸ್ಕರ ಗಮನ ಇಟ್ಕೋಬೇಕು ಅಂತ ಹೇಳ್ತಾರೆ. ಯು ಡಿಡ್ ಅ ವೆರಿ ಗುಡ್ ಜಾಬ್. ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸರ್. ಆಶಿಕಾ ನೀವು ಅಷ್ಟೇನೆ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರೆ. ವೆರಿ ಸೀರಿಯಸ್ ಲುಕಿಂಗ್ ಅಂಡ್ ವೆರಿ ಒಂದು ಟಫ್ ಆಗಿ ಕಾಣಿಸ್ಬೇಕು ಅನ್ನೋದೇ ಆಶಿಕಾ ಆಲ್ಸೋ ಡಿಡ್. ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡಿದ್ರಿ ಇಬ್ರು ಒಬ್ರಿಗೊಬ್ರು ಅನ್ನೋದು. ದಿಸ್ ಅಗೇನ್ ಬುಲೆಟ್ ಇವಾಗ ವಿತೌಟ್ ವೈರ್ಸ್ ಬಂದಿದೆ. ಮೊದಲೆಲ್ಲ ವೈರ್ ಇರೋದು. ಒಂದು ಇನ್ಸಿಡೆಂಟ್ ಐ ಥಿಂಕ್ ಐ ಶುಡ್ ಶೇರ್. ಬೆಳಗಾಂ ವಿಧಾನಸೌಧ ಶೂಟ್ ಮಾಡ್ತಿದ್ವಿ. ಲಾಸ್ಟ್ ಒಂದು ಕ್ಲೈಮ್ಯಾಕ್ಸ್ ಶಾಟ್ ಬರುತ್ತೆ. 4 ಜನ ಹೀರೋಗಳು, ಪ್ರೇಮ್, ದಿಗಂತ್, ವಿಜಯ್ ರಾಘವೇಂದ್ರ ಅಂಡ್ ಪ್ರಜ್ವಲ್, 4 ಜನ ಹೊರಗಡೆಯಿಂದ ಬರ್ತಿರ್ತಾರೆ. ಅವ್ರನ್ನ ಈ ಕಡೆ ಪೊಲೀಸರು ಫೈರಿಂಗ್ ಮಾಡ್ತಾರೆ ಕಂಟಿನ್ಯೂಸ್. ಸೊ ನಮ್ಗೆ ಒಂದ್ ದಿವಸನೇ ಪರ್ಮಿಷನ್ ಇದ್ದಿದ್ದು ಅಲ್ಲಿ ಶೂಟ್ ಮಾಡೋದಕ್ಕೆ ಎಲ್ಲ ಓಕೆ. ಕಂಟಿನ್ಯೂಸ್ ಫೈರ್ ಆಗೋದಕ್ಕೋಸ್ಕರ 4 ಜನಕ್ಕೂ ಬುಲೆಟ್ಸ್ ಬೀಳುತ್ತೆ. ಒಬ್ಬೊಬ್ಬರಿಗೆ ಕಮ್ಮಿ ಅಂದ್ರೂ 10 ರಿಂದ 12 ಬುಲೆಟ್ಸ್ ಬೇಕಾಗಿತ್ತು. ಎಲ್ಲ ಟೋಟಲ್ ಬಾಡಿ ಎಲ್ಲೆಲ್ಲಿ ಕಾಲಿಂದ ಹಿಡಿದು ಇದರಿಂದ ಹಿಡಿದು ಎಲ್ಲಾನು ಬರಬೇಕು ಅಂತ. ಸರಿ ಮಾಸ್ಟರ್ ಎಲ್ಲರಿಗೂ ರಿಗ್ ಮಾಡಿದ್ವಿ ನಾವು. ಅಂಡ್ 4 ಕ್ಯಾಮ್ರಾ ಇಟ್ಟಿದ್ದೀನಿ. ಮತ್ತೆ ರಿಪೀಟ್ ಮಾಡಕ್ಕಾಗಲ್ಲ, ಬ್ಲಡ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ 4 ಕ್ಯಾಮ್ರಾ ಇಟ್ಕೊಂಡಿದ್ದೀನಿ. 4 ಜನಕ್ಕೆ ವೈರಿಂಗ್ ಆಯ್ತು. ಎಲ್ಲ ತಗೊಂಡು ಸ್ವಲ್ಪ ಡಿಸ್ಟೆನ್ಸ್ ಹೋದ್ರು. ಇಬ್ಬರಿಗೆ ಮಾತ್ರ ಜನರೇಟರ್ ಕನೆಕ್ಷನ್ ತಗೊಂಡ್ರು, ಇನ್ನಿಬ್ರು ಬ್ಯಾಟ್ರಿ ಕನೆಕ್ಷನ್ಸ್ ಏನೋ ಮಾಡ್ಕೊಂಡ್ರು. ಅವಾಗ ಅದಕ್ಕೆ ಬೇಕು ಪವರ್ ಅಂತ. ಟೇಕ್ ಮಾಡಬೇಕು, ಚಿಕ್ಕದಾಗಿ ಮಳೆ ಬಂದ್ಬಿಡ್ತು. ಅದು ಮತ್ತೆ ವೈರ್ ಎಲ್ಲ ತೆಗೆದು ಮಾಡಕ್ಕಾಗಲ್ಲ, ಹಂಗೆ ಸೈಡ್ ಅಲ್ಲಿ ನಿಂತ್ಕೊಂಡಿದ್ರು ಎಲ್ಲರೂ. ದೆನ್ ಅಗೇನ್ ಟೇಕ್ ಸಂಜೆ ಆಗ್ತಿದೆ, ಶೂಟ್ ಮಾಡಬೇಕು ಅಂತ ಬಂದ್ವಿ. 4 ಜನ ಬಂದ್ರು, ಟೇಕ್ ಮಾಡಿದ್ವಿ. ನಾನು ಫೈರ್ ಅಂತ ಅನೌನ್ಸ್ ಮಾಡ್ತೀನಿ. ಟಪ್ 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 ಅಂತ ಹೊಡಿಯುತ್ತೆ. ಫಸ್ಟ್ ವಿಜಯ್ ರಾಘವೇಂದ್ರ ಕೆಳಗಡೆ ಬೀಳ್ತಾರೆ. ಅವ್ರು ಬೀಳೋದಕ್ಕೂ ವಿಜಯ್ ರಾಘವೇಂದ್ರ ವಿಚಿತ್ರವಾಗಿ ಆಡಕ್ ಶುರು ಮಾಡ್ಬಿಟ್ಟ. ನಾನು ಅಲ್ಲೇ ಹತ್ರದಲ್ಲಿ ಇದ್ದೀನಿ, ನೋಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೇಮ್ ವಿಚಿತ್ರವಾಗಿ ಆಡಕ್ ಶುರು ಮಾಡ್ತಾರೆ. ನಾನು ಕಟ್ ಎದ್ದು ಓಡೋದು. ಏನಾಯ್ತು ಅಂದ್ರೆ ಅದು ಮಳೆಗೆ ಸ್ಕಿನ್ ಆಗ್ಬಿಟ್ಟಿತ್ತು. ಒಂದ್ 2 ಕಡೆ ವೈರ್ಸ್ ಅದು ಪವರ್ ತಗೊಂಡ್ಬಿಟ್ಟಿದೆ. ರಿಯಲ್ ನಾನು ಟೇಕ್ ಮಾಡಿದ್ದೀನಿ ಅದನ್ನ ಲಾಸ್ಟ್ ಅಲ್ಲಿ ನಾನು ಮೇಕಿಂಗ್ ಅಲ್ಲಿ ಹಾಕಿದ್ದೀನಿ. ಅನ್ಸುತ್ತೆ ಅದ್ ನೋಡಿದಾಗ. ಬಟ್ ಇದೆಲ್ಲ ಮೀರಿ ಒಬ್ಬ ನಟ ಆ ಸೀನ್ ನ ಗೆಲ್ಲಿಸ್ಬೇಕು ಅಂತ ಹೇಳಿ ಅದನ್ನ ಪರ್ಫಾರ್ಮ್ ಮಾಡ್ತಾನಲ್ಲ, ಮಹಾನಟಿ ವೇದಿಕೆಲ ಅಂತ ಎಲ್ಲಾ ನಟರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಪ್ಪ. ವಿಶ್ವಿಕಾ, ಚೆನ್ನಾಗಿತ್ತು. ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಂಟೋನೇಷನ್ ಚೆನ್ನಾಗಿತ್ತು, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿತ್ತು, ಓವರ್ ಆಲ್ ಸೀನ್ ಚೆನ್ನಾಗಿತ್ತು. ಆಶಿಕಾ, ನೀವು ಎದ್ದಿ ಸೋಫಾನ್ ಕಿಕ್ ಮಾಡಿದ್ರಲ್ಲ, ಅದು ಸೋಫಾ ಅಂತ ಗೊತ್ತಿತ್ತಾ ನಿಮಗೆ? ದಿಸ್ ಇಸ್ ವೈ ಯು ಶುಡ್ ಹ್ಯಾವ್ ಪ್ರೆಸೆನ್ಸ್ ಆಫ್ ಮೈಂಡ್. ನೀವ್ ಎದ್ದಿ ಅದು ಫೋರ್ಸು ಅನ್ಸಿಲ್ಲ. ಈ ಕಡೆಗೆ ನಿಮ್ ಫ್ರಸ್ಟ್ರೇಷನ್ ಆಚೆ ಬಂತನೂ ಅನ್ಸಿಲ್ಲ, ಈ ಕಡೆಗೆ ಅದು ಬೇಡವಾಗಿತ್ತು ಅಂತಾನೂ ಅನ್ಸ್ತಾ ಇತ್ತು. ಸೊ ಐ ಫೀಲ್ ಲೈಕ್ ಅದೊಂದು ಚೂರ್ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದಿದ್ರೆ ದಟ್ಸ್ ದ ಓನ್ಲಿ ಥಿಂಗ್. ಅದರ್ ದನ್ ದಟ್ ನಿಮ್ ಇಂಟೋನೇಷನ್ ಆಗಿರ್ಬೋದು, ರಾಸಲಿ ಅದು ಒಂದು ಡೈಲಾಗ್ ಹೇಳ್ತಾರೆ, ರಾಕ್ಷಸಿನೇ ಇಂಟೋನೇಷನ್ ಅದು ತುಂಬಾ ಚೆನ್ನಾಗಿತ್ತು. ಸೊ ಜಸ್ಟ್ ದಟ್ ಒನ್ ಥಿಂಗ್. ಶ್ಯೂರ್ಲಿ ಬೆನ್. ಪ್ರೇಮ ಮ್ಯಾಮ್, ಆ ಫೋರ್ಸ್ ಇರಲಿಲ್ಲ ಇಬ್ಬರಲ್ಲೂ. ಇವಾಗ ನೋಡಿ, ಒಂದು ಡೈಲಾಗ್ ಹೇಳ್ತಾನು ಅದು ಡೈಲಾಗ್ ಕಾನ್ಸಂಟ್ರೇಷನ್ ಹೋಗ್ತಿದ್ದೀರಾ ಇಲ್ಲ ಬೇರೆ ಏನಾದಕ್ಕೂ ಫೋಕಸ್ ಹೋಗ್ತಿದ್ಯಾ ನನ್ಗೆ ಅರ್ಥ ಆಗ್ತಿಲ್ಲ. ಬಟ್ ಆ ಫೋರ್ಸ್ ಇಲ್ಲ ಅಂತ ಎಲ್ಲೋ ಅನ್ನಿಸ್ತು ನನಗೆ. ಮೇಲ್ ಹೋಗ್ಬೇಕು ಹೊರತು ಯು ಆರ್ ಕಮಿಂಗ್ ಡೌನ್. ಆ ಡೆಪ್ತ್ ಎಲ್ಲೋ ಬರ್ತಾ ಇಲ್ಲ ಅನ್ನಿಸ್ತಾ ಇತ್ತು. ಇನ್ನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅಂತ ಆ ತರ ಮೈಂಡ್ ಇಟ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯು ವಿಲ್ ರೀಚ್. ಪ್ಲೀಸ್ ಟೇಕ್ ಕೇರ್ ಆಫ್ ದಟ್. ಓಕೆ ಮ್ಯಾಮ್. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಆಶಿಕಾ. ಥ್ಯಾಂಕ್ ಯು ಪ್ರಿಯಾಂಕಾ. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ಗಳನ್ನು ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮಾತಲ್ಲೇ ಎಲ್ಲರನ್ನು ಮಟಾಶ್ ಮಾಡುವಂತಹ ಕಲ್ಲಿನ ಕೋಟೆಯ ಗಟ್ಟಿಗಿತ್ತಿ, ವಿಶಾಲ ಮನಸ್ಸಿನ ಗಗನ. ಹಾಗೂ ಇವರ ಜೊತೆ ಅಖಾಡಕ್ಕೆ ಇಳಿತಾ ಇದ್ದಾರೆ ತರೀಕೆರೆ ತಾಲೂಕನ್ನೇ ಗಡ್ಡ ಅಂತ ನಡಗಿಸಿರೋ ತಂದೆಗೆ ತಕ್ಕ ಮಗಳು ಧನ್ಯಶ್ರೀ. ಅಣ್ಣ, ಆ ಡೀಲು ತುಂಬ ಎಳಿತಾ ಇದೆ. ಆದಷ್ಟು ಬೇಗ ಮುಗಿಸ್ಬಿಡ್ಬೇಕಣ್ಣ. ನೀವೇ ಡೈರೆಕ್ಟಾಗಿ ಎಂಟ್ರಿ ಕೊಡ್ಬೇಕು ಅಣ್ಣ. What's cooking, man? ಅವ್ರು ಯಾಕೋ ನಿನ್ನೆ ಅರೆಸ್ಟ್ ಮಾಡೋಕೆ ಬಂದಿರೋದವ್ರೆ? ನನ್ನನ್ನು ಮೊಟ್ಲಿ ಬಂದಿರೋ ನೋಡೋಣ.
ನಮಸ್ಕಾರ What's cooking, man? ಕರೆಕ್ಟ್ ಅಮ್ಮ ನೀನು ಹೇಳಿರೋದು. ಮೇಡಮ್ ನಮ್ಮನ್ನೇ ಅರೆಸ್ಟ್ ಮಾಡಕ್ಕೆ ಬಂದಿರಂಗೈತೆ. ಏನಣ್ಣ ಮೇಡಮ್, ಬಿಯರ್ ಕುಡ್ದು ಅರೆಸ್ಟ್ ಮಾಡ್ತೀರಾ ಇಲ್ಲ ಅರೆಸ್ಟ್ ಮಾಡಿ ಒಟ್ಟಿಗೆ ಸೇರಿ ಬಿಯರ್ ಕುಡಿಯೋಣ? ಮೇಡಮ್ಗಳೇನೋ ಗರಂ ಆಗವ್ರೆ. ಕೂಲ್ ಮಾಡೋಣ ಬಿಡೋ ಮಚ್ಚ. 2 ಬಿಯರ್ ತಗೊಂಡ್ ಬರ್ರೋ. ಅಣ್ಣನ ಲೆಕ್ಕದಲ್ಲಿ ತಗೋಬಾರೋ ಬೇಗ. ಎಷ್ಟೊತ್ತ ಕೊಡೋದು? ಮೇಡಮ್ ವೇಟ್ ಮಾಡ್ತಾ ಇಲ್ವಾ? ತಗೊಳ್ಳಿ ಮೇಡಮ್. ಚಿಯರ್ಸ್. ಧನ್ಯಶ್ರೀ Rest in peace. ಮೇಲೆ ನನ್ನ ಮಕ್ಕಳು ನಮ್ಗೆ ಬಿಯರ್ ಕುಡ್ಸಕ್ ಬರ್ತೀರಾ? ಬರ್ರೋ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಬಿಯರ್ ಕುಡಿಸ್ತೀವಿ. ಇದೇನಪ್ಪ ಇದು? ಬಾರಿಗೆ ನುಗ್ಗಿ ರೌಡಿಗಳ ಬೆಂಡೆತ್ತಿ ಕುಡಿದಿದ್ದನ್ನೆಲ್ಲ ಕಗ್ಸಿ ಮಿಕ್ಸಿಗೆ ಹಾಕಿ ರುಬ್ಬದಾಗಿತ್ತು ಇದು. ಬರ್ಲಿ ಚಪ್ಪಾಳೆ ನಮ್ಮ ಗಗನ ಹಾಗೂ ಧನ್ಯಶ್ರೀಗೆ. ಏನಿದು ಬ್ಯಾಕ್ ಶಾಟ್ ಅಲ್ಲಿ ಎಂಟ್ರಿ ಬಂದಾಗ ಸ್ವ್ಯಾಗ್ ಏನು, ಆ ಕಣ್ಣು ಲುಕ್ ಏನು? ಮೈ ಗಾಡ್, ಇಟ್ ವಾಸ್ ಅಮೇಝಿಂಗ್, ಇಟ್ ವಾಸ್ ಅಮೇಝಿಂಗ್. ಈಗೇಳು ವಿಡಿಯೋ ನೋಡಾದ್ಮೇಲೆ ಗಗನ ಹೆಂಗ ಅನ್ಸ್ತಾ ಇದೆ? ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮ್ಯಾಮ್. ಆಕ್ಚುಲಿ ನನಗೆ ಆಕ್ಷನ್ ರೌಂಡ್ ನನಗೆ ಫಸ್ಟ್ ತುಂಬಾ ಭಯ ಆಗ್ಬಿಟ್ಟಿತ್ತು, ನಾನು ಏನ್ ಮಾಡ್ತೀನೋ ಅಂತಂದು. ನನಗೆ ಗೊತ್ತು ನನಗೆ ಕೈಯಲ್ಲೆಲ್ಲ ಸ್ಟ್ರೆಂತ್ ಇಲ್ಲ, ನಾನು ಅಷ್ಟು ಜೋರಾಗೆಲ್ಲ ಹೊಡಿಯೋಕ್ಕಾಗಲ್ಲ ಅಂತ. ಸೊ ಅದೊಂದು ಭಯ ಇತ್ತು ನನಗೆ. ಮಾಸ್ಟರು ಅಣ್ಣರೆಲ್ಲ ತುಂಬಾ ಹೆಲ್ಪ್ ಮಾಡಿ ನನಗೆ ಪಿನ್ ಟು ಪಿನ್ ಚೆನ್ನಾಗಿ ಹೇಳ್ಕೊಟ್ರು. ಸೊ ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸೇರ್ಬೇಕು. ಪಾಪ ಮಾಸ್ಟರ್ ನಿನಗೇನು ಹೇಳ್ಕೊಟ್ರು? ಏನ್ ಹೇಳ್ಕೊಟ್ರು ಗಗನ? ಡ್ಯಾನ್ಸ್ ಸ್ಟೆಪ್ ಇದ್ದಂಗಮ್ಮ ಇದು ಮಾಡು ಅಂದ್ರೆ ಅಷ್ಟು ನನಗೆ ಡ್ಯಾನ್ಸ್ ಬರಲ್ಲ. ಅವ್ರಿನ್ನ ಏನು ಮಾತಾಡ್ಲೇ ಇಲ್ಲ ಅಲ್ಲಿಗೆ. ಸರಿ ಬಿಡ, ಆಯ್ತು, ನಿನ್ನ ಹತ್ರ ಮಾತಾಡೋದೇ ತಪ್ಪು ನಾನು. ಬಟ್ ಆದ್ರೂ ಸಖತ್ತಾಗಿ ಫೈಟ್ ಮಾಡಿದ್ಯಾ ಗಗನ, ವೆರಿ ನೈಸ್. ಅಂಡ್ ಈ ಪೊಲೀಸ್ ಯೂನಿಫಾರ್ಮ್ ಹೆಂಗ್ ಅನ್ಸ್ತಿದೆ ಗಗನ? ಸಖತ್ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಪೊಲೀಸ್ ಯೂನಿಫಾರ್ಮ್ ಹಾಕೊಬೇಕಂದಾಗ ನಾನು ಒಂಥರ 1 ವಾರ ಊಟ ಬಿಟ್ಟಿರೋ ಪೊಲೀಸ್ ತರ ಅನ್ಸ್ಬಿಟ್ಟೆ. 1 ವಾರ ಊಟ ಬಿಟ್ಟಿರೋ ಪೊಲೀಸ್ ತರ ಕಾಣಿಸ್ತಾ ಇದ್ದಾರೆ ಅಂತ ಅವ್ರಿಗೆ ಅನ್ಸ್ತದೆ. ಬಟ್ ಧನ್ಯಶ್ರೀ, ಈ ಲೆವೆಲ್ಗೆ ಟೇಬಲ್ ಅಲ್ಲಿರೋ ಬಾಟ್ಲ್ ಹೆಂಗೆ ಕಿಕ್ಕಲ್ಲಿ ಹೊಡೆದು, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್, ಅದನ್ನೇ ನೀಟಾಗಿ ಹೇಳ್ಕೊಡ್ತಾ ಇದ್ರು. ಸೊ ಸೈಡಲ್ಲಿ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಒಂದೇ ಟೇಕಲ್ಲಿ ಆಗ್ಬೇಕು, ಚೆನ್ನಾಗ್ ಆಗ್ಬೇಕಂತ. ಅದು ಫುಲ್ ಲಾಂಗ್ 1 ಶಾಟ್ ಇತ್ತು. ಹೊಡೆದು ತಲೆಗೊಡ್ದು ಕಾಲೇ ತೊಡಿಬೇಕು. ಸರ್
ನನ್ಗೆ ಕಾಲ್ ಎತ್ತದ ಹೇಳಿರ್ಲಿಲ್ಲ. ಆಮೇಲೆ ಬಂದ್ಬಿಟ್ಟು ನಿನ್ ಕಾಲು ಎತ್ತು ಹೊಡಿಬೇಕು ಅಂದ್ಬಿಟ್ರು. ಸರ್ ಒಂದೇ ಟೆಕಲ್ ಹಿಂಗಾಗತ್ತೆ, ಇಷ್ಟು ಆಗತ್ತೆ ಮಾಡು ಅಂದ್ರು. ಮಾಡ್ದೆ, ಒಂದೇ ಟೆಕಲ್ ಓಕೆ ಆಗ್ಬಿಡ್ತಿದ್, ಒಂದೇ ಟೆಕಲ್ ಮಾಡಿರೋದು. ಮೈ ಗಾಡ್, ಟೇಕ್ ಒನ್ ಆರ್ಟಿಸ್ಟ್, ಒನ್ ಟೇಕ್ ಆರ್ಟಿಸ್ಟ್ ನಮ್ಮ ಧನ್ಯಶ್ರೀ. ಅಷ್ಟು ಬಾಟ್ಲ್ಗಳನ್ನ ಹೊಡೆದಿದ್ದಾರೆ ಫಸ್ಟ್ ಇದ್ರಲ್ಲಿ. ಆ ಬಾಟ್ಲಲ್ಲಿ ಹೊಡಿಬೇಕಾದ್ರೆ ಭಯ ಆಗಿಲ್ವಾ ನಿಮ್ಗೆ? ಆಗ್ತಿತ್ತು, ಅದ್ ಹಿಂದಿಂದ ಅಲ್ಲ ಹೊಡಿಯೋದು, ಬೆನ್ನಿಗೆ ಹೊಡಿತಾರೆ ಅಂತ ನಾವು ಕಾಯ್ತಾ ಇದ್ವಿ. ಹೊಡೆದ್ರು ನೋಡು, ರಿಯಲ್ ಆಗಿ ಹೊಡೆದಂಗ ಆಗ್ಬಿಟ್ಟು ಸಿಟ್ಟಲ್ಲಿ ಯಾರು ಹೊಡ್ತಿದ್ದು ಅಂತ ಟರ್ನ್ ಆಗ್ಬಿಟ್ಟು ಅದೇ ಜೋಶಲ್ಲಿ ಅದೇ ತಗೊಂಡಿದ್ದಾರೆ. ಈಗ ನಮ್ಮ ಬ್ಲಾಕ್ ಬಾಸ್ಟರ್ ಡೈರೆಕ್ಟರ್ ಏನ್ ಹೇಳ್ತಾರೆ ಅಂತ ನೋಡ. ತರುಣ್ ಅವರೇ, ಗಗನ ತುಂಬಾ ಚೆನ್ನಾಗಿತ್ತು ಬಾಡಿ ಲ್ಯಾಂಗ್ವೇಜ್ ನಿಂದು. ನಿನ್ಗೆ ಅನಿಸ್ತಾ ಇದೆಯೇನೋ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂತ. ಫೈಟಿಗೆ ಬೇಕಾಗಿರೋದನ್ನೇ ಏನು ಅಂದ್ರೆ ಸ್ಟೈಲ್. ಹೆಂಗಿದೀವಿ ನಾವು, ಪರ್ಸನಾಲಿಟಿ ಹೆಂಗಿದೀವಿ ಅನ್ನೋದು ಲೆಕ್ಕಕ್ಕೆ ಬರಲ್ಲ. ನಮ್ಮ ಸ್ಟೈಲ್ ಹೆಂಗಿದೆ, ನಮ್ಮ ಎಕ್ಸ್ಪ್ರೆಷನ್ಸ್ ಹೆಂಗಿದೆ ಅನ್ನೋದೇನೆ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರೂ ತುಂಬಾ ಒಂದು 6 ಅಡಿನೇ ಇರಬೇಕು ಫೈಟು ಆ ಥರನೇ ಏನಿಲ್ಲ. ಎಷ್ಟೊಂದು ಜನ ಹೀರೋಗಳು ನಿಮ್ಗೆ ಅವ್ರ ಸ್ಟೈಲ್ ಇಂದಾನೆ ಅಪೀಲ್ ಆಗಿದೆ. ಬ್ರೂಸ್ಲಿ ಅವ್ರು ಕೂಡ ಇಷ್ಟು ಟೈನಿ ತರ ಕಾಣಿಸ್ತಾರೆ, ಬಟ್ ಆ ಸ್ಟೈಲು, ಆ ಫೋರ್ಸ್ ಇಂದ ಅವ್ರು ಅಷ್ಟು ಚೆನ್ನಾಗಿ ನಮಗೆಲ್ಲ ಇಷ್ಟ ಆಗಿದಲ್ವಾ. ಹಂಗೆ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಎಕ್ಸ್ಪ್ರೆಷನ್ ವೈಸು, ಫಿನಿಶಿಂಗು. ಸೊ ಐ ಲೈಕ್ ವಾಟ್ ಯು ಹ್ಯಾವ್ ಡನ್ ಗಗನ ಇದರಲ್ಲಿ. ಅಂಡ್ ಧನ್ಯಶ್ರೀ, ನಿನ್ನ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ಸ್ ನೀನೇ ಭಯ ಪಡ್ಕೊಂತ ಇದೆಯಾ ಅನ್ನೋ ಥರ ಅನ್ಸುತ್ತೆ ಒಂದು 2-3 ಕಡೆ. ಅಲ್ಲೇನ್ ರಿಯಲ್ ಬಾಂಬ್ ಬ್ಲಾಸ್ಟ್ ಆಗ್ತಾ ಇಲ್ಲ, ಏನ್ ರಿಯಲ್ ಗ್ಲಾಸಸ್ ಅಲ್ಲ. ಯು ಹ್ಯಾವ್ ಟು ಹ್ಯಾವ್ ಯುವರ್ ಕಾನ್ಫಿಡೆನ್ಸ್. ಅಂಡ್ ಇದಕ್ಕೆಲ್ಲ ಮೀರಿ ಒಂದು ಪ್ರೊಫೆಷನಲಿಸಮ್ ಅಂತ ಒಂದು ಬರುತ್ತೆ, ಸರಿನಾ? ನೀವೇನೇ ಮಕ್ಕಳ ತರ ಹೊರಗಡೆ ಇರಿ, ನೀವೆಷ್ಟೇ ಲೈವ್ಲಿ ಆಗಿರಿ, ಅದು ಯಾವ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಒಂದು ಸತಿ ನೀವು ಮೇಕಪ್ ಕಾಸ್ಟ್ಯೂಮ್ ಹಾಕೊಂಡು ಆ ಕ್ಯಾಮ್ರಾ ಮುಂದೆ ಹೋಗ್ತಿದ್ದಂಗೆನೆ ನೀವು ಆ ಕ್ಯಾರೆಕ್ಟರ್ ಆಗ್ಬಿಡ್ಬೇಕು. ಅವ್ನು ನೋಡ್ಬಿಟ್ಟ ನನಗೆ ಹಿಂಗಾಗೋಯ್ತು, ಇದು ಹಿಂಗಾಗೋಯ್ತು, ನನ್ನ ಕಾಲ ಎತ್ತ ಕಷ್ಟ ಆಗುತ್ತೆ, ಇನ್ನೇನಕ್ಕೆ ಬಂದಿದೀವಿ ನಾವು ಆಕ್ಟಿಂಗಿಗೆ ಅಲ್ವಾ? ಸೊ ಅಲ್ಲಿ ಇರೋಷ್ಟು ಮೂಮೆಂಟು ನಿಮ್ 100% ನಿಮಗೆ ಬರುತ್ತೆ ಬರಲ್ಲ ಅದೆಲ್ಲ ಸೆಕೆಂಡ್ರಿ. ನಿಮ್ಮ 100% ಫಸ್ಟ್ ಕೊಟ್ಬಿಡ್ಬೇಕು. ನೀವೇ ಡೌಟ್ ಅಲ್ಲಿ ಇರಬೇಡಿ. ಮಾನಿಟರ್ ಇರುತ್ತೆ, ಮಾಸ್ಟರ್ ಕೇಳ್ಕೊಂಡು ನಾನು ಏನ್ ಮಾಡ್ತಾ ಇದೀನಿ, ತಪ್ಪೋ ಸರಿ, ನಾವು ಒಂದ್ಸತಿ ನೋಡಿದಾಗ ಗೊತ್ತಾಗುತ್ತೆ ಎಕ್ಸ್ಪ್ರೆಷನ್ ವೈಸ್ ಅಲ್ಲಿ, ಓಹೋ ಹಿಂಗಾಗಿದೆ, ನಾನು ನೆಕ್ಸ್ಟ್ ಕರೆಕ್ಟ್ ಮಾಡ್ಕೋಬೇಕು ಅಂತ. ಅದರ್ವೈಸ್ ವೆರಿ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ, ಸರಿನಾ? ಐ ಹೋಪ್ ಯು ಅಂಡರ್ಸ್ಟುಡ್. ಥ್ಯಾಂಕ್ ಯು. ಯಶ್ವಿಕಾ, ಧನ್ಯಶ್ರೀ, ಆ ಫ್ರಸ್ಟ್ರೇಷನ್, ಆ ಒಂದು ಕೋಪ ಮೂಗಲ್ಲೇ ಇರುವಂತ ಒಂದು ಕಾಪ್ ತರ ಕಾಣಿಸ್ತಾ ಇದ್ದು. ಗಗನ ಒಂಥರ ರಿಲ್ಯಾಕ್ಸ್ ಕಾಪ್ ಇರ್ತಾರಲ್ಲ, ಒಂದು ಸ್ಟೈಲಿಶ್ ಆಗಿ, ಹಿಂಗೆ ಹೊಡೆಯೋದಲ್ಲ, ನಾನು ಹೊಡೆದ್ರೆ ಎಲ್ಲರೂ ಬೀಳ್ತಾರೆ ಅಂತ ಗೊತ್ತು. ಸೊ ಆ ತರ ಕಾಣಿಸ್ತಾ ಇತ್ತು ನನಗೆ. 2 ಡಿಫ್ರೆಂಟ್ ಶೇಡ್ಸ್. ಅದು ತುಂಬಾ ಮಜಾ ಆಯ್ತು. ಎಸ್ಪೆಷಲಿ ಸ್ಪ್ಲಿಟ್ ಆದಾಗ ಅವ್ರದ್ದೊಂದು ಸೀಕ್ವೆನ್ಸ್ ಇವ್ರದ್ದೊಂದು ಸೀಕ್ವೆನ್ಸ್ ಬಂದಾಗ ತುಂಬಾ ಚೆನ್ನಾಗಿತ್ತು. ಗಗನ ಇನ್ನೊಂದು ಚೂರ್ ಫೋರ್ಸ್ ಬೇಕಿತ್ತು ಅನ್ಸ್ತು ನನಗೆ ನೋಡಿದಾಗ. ಬಟ್ ಓವರ್ ಆಲ್ ಆ ಆಟಿಟ್ಯೂಡ್ ಕ್ಯಾರಿ ಮಾಡಿ ತುಂಬಾನೇ ಚೆನ್ನಾಗಿತ್ತು. ಸೊ ಓವರ್ ಆಲ್ ಆಸ್ ಅ ಸೀಕ್ವೆನ್ಸ್ ಇಟ್ ವಾಸ್ ರಿಯಲಿ ಗುಡ್ ಫಾರ್ ಮೀ. ಗುಡ್ ಲಕ್ ಟು ಯು ಗೈಸ್. ಥ್ಯಾಂಕ್ ಯು ಮಾಸ್ಟರ್ ಮೈಂಡ್ ರಮೇಶ್ ಸರ್. ಆಕ್ಷನ್ ಪ್ರಿನ್ಸಸ್ ಗಗನ and dashing diva Dhanyashree. ಇನ್ ಬಾರಿಗೆ ಬಂದ ಬ್ಯೂಟಿಗಳು ಅನ್ನೋ ಪಿಕ್ಚರ್ ನೋಡ್ದಾಗಿತ್ತದು. ಏನ್ ಕ್ಯೂಟ್ ಆಗಿದೆ ರೀ. ನಿಮ್ಮನ್ನ ಲವ್ ಸೀನ್ಸ್, ಸಾಂಗ್ಸ್ ಎಲ್ಲ ನೋಡಿದ್ದು, ಈಗ ಆಕ್ಷನ್, ಪೊಲೀಸ್ ಇನ್ಸ್ಪೆಕ್ಟರ್ ಡ್ರೆಸ್, ಸೋ ಕ್ಯೂಟ್. ಫಸ್ಟ್ ಟೈಮ್ ನೀವು ಇದನ್ನ ಮಾಡ್ತಾ ಇದೀರಾ ಅಂತ ನೋಡಿದಾಗ ಬಹಳ ಇಷ್ಟ ಆಯ್ತು ನನಗೆ. ಏನ ರವಿ ಟೈಮಿಂಗ್, ಡೈಲಾಗ್ ಹೇಳಿದ ರೀತಿ, ಅದನ್ನ ಗಮನಿಸಿ ನೀವು. ನಾವೆಲ್ಲ ಹೆಂಗ್ ಕಲ್ತಿದ್ರೆ ಆಕ್ಷನ್ ಬರ್ತಾ ಇರಲಿಲ್ಲ ನಮಗೂ. ನಿಮ್ಗೆ ಗಗನ ನಿಮ್ಗೆ ಹೇಳಿದ್ರಲ್ಲ, ಅದೇ ತರ ನನಗೂ ಹೇಳಿದ್ದು. ಗರುಡ ಧ್ವಜ ಒಂದು ಫಿಲ್ಮ್ ಈ ತರ ಯೂನಿಫಾರ್ಮ್ ಹಾಕೊಂಡ್ ಬಂದೆ, ಥರ್ಮಾಮೀಟರ್ಗೆ ಪೊಲೀಸ್ ಯೂನಿಫಾರ್ಮ್ ಹಾಕದಾಗಿದೆ ಅಂತ ಹೇಳಿದ್ರು. ಅದೇನು ನಿಮ್ಗಾಗಿದೆ, ಅದೇ ಕಂಪ್ಲೇಂಟ್ ನಮಗೂ ಇತ್ತು. ಡೋಂಟ್ ವರಿ. ನಾವೆಲ್ಲ ಹೇಗೆ ಕಲಿತಾ ಇದ್ರೆ, ಇವರು ಫೈಟರ್ಸ್ ನೋಡ್ತಾ ಇದ್ವಿ. ಫೈಟರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ರಿಯಾಕ್ಷನ್ಸ್, ಅವ್ರ ಫಿನಿಶ್ ಕೊಡೋ ಫಿನಿಶ್, ಮಾಸ್ಟರ್ ಟೈಮ್ ಇರಲ್ಲ, ಅವ್ರು ಬಿಸಿ ಇರ್ತಾರೆ. ಫೈಟರ್ಸ್ ಗಮನಿಸ್ತಾರೆ. ಈಗ ಅವ್ರು ಮಾಡಿದ್ರಲ್ಲ ಸೀನ್ ನ, ಆ ಟೈಮಿಂಗ್ ನೋಡಿ, ಮತ್ತೆ ಒಂದ್ಸಲ ನೋಡಿ, ಅವ್ರು ಎಷ್ಟು ಕೂಲ್ ಆಗ ಡೈಲಾಗ್ ನ ಹೇಳಿದ್ದಾರೆ ಅಂದ್ರೆ ಸೂಪರ್ ರವಿ. ಕಂಗ್ರಾಚುಲೇಷನ್ಸ್ ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಈಗ ಬಾರಿಗೆ ಬಂದ ಬ್ಯೂಟಿ, ಅದೇ ಒಂದು ಸಿನಿಮಾದಲ್ಲಿ ಆ ಸೀನ್ ಆದ ನಂತರ ಒಂದು ಡೈಲಾಗ್ ಬರುತ್ತೆ. ಏನ್ ಇರ್ಬೋದು ಅಂತ ಗಗನ ನಿನ್ನ ಹತ್ರ ಕೇಳಿದ್ರೆ ಏನ್ ಡೈಲಾಗ್ ಹೇಳ್ತೀಯಾ? ಸಾಯಿ ಕುಮಾರ್ ರೆಡಿ, ಆಕ್ಷನ್. ಏಯ್ ಲಾಂಗ್ ಇಟ್ಕೊಳ್ಳೋಕೆ ಗ್ರಿಪ್ ಇಲ್ಲ, ನೀನು ರೌಡಿಸಮ್ ಮಾಡ್ತೀಯೇನೋ ಗಾಬ್ರಿ ನನ್ ಮಗ್ನೆ. ಕಾಕಿ ಬಿಚ್ಚಿ ನಿಂತ ಅಂದ್ರೆ ಬಿಚ್ಚ ಕಾಲ ಸರಿ. ರೌಡಿಸಮ್ ಅಲ್ಲಿ ನಾನ್ ನಿಮ್ಮಪ್ಪ ಕಣೋ. ನಾನಂದ್ರೆ ಕಾಂಜಿ ಪಿಂಜಿ ಪೊಲೀಸ್ ಅನ್ಕೊಂಡಿದ್ಯಾ? ನಾನ್ ಗನ್ ತಗೊಂಡು ಎಲ್ಲ ಶೂಟ್ ಮಾಡಿದ್ರೆ ಜನ ಇನ್ನೆಲ್ಲ ಬಿದ್ದು ಸಾಯ್ತಾರೆ. ಅದು ನನ್ ರೇಂಜು.
ಅದು ಗ್ಲಾಸ್ ಬಾಟ್ಲ್ ಅಲ್ಲ, ಅದು ಮೇಣದಲ್ಲಿ ಮಾಡಿರೋದು. ಹಾಗಾಗಿ ದಯವಿಟ್ಟು ಯಾರು ಮನೇಲಿ ಟ್ರೈ ಮಾಡಬೇಡಿ ಅಂತ. ಮಕ್ಕಳೆಲ್ಲ ಪ್ರೋಗ್ರಾಮ್ ನೋಡ್ತಿರ್ತಾರೆ, ದಯವಿಟ್ಟು. ಇದು ತುಂಬಾ ಪ್ರಾಕ್ಟೀಸ್ ಪಟ್ಟು ಮಾಸ್ಟರ್ ಗೈಡೆನ್ಸ್ ಅಲ್ಲಿ ಮಾಡಿದಂತ ಒಂದು ಸೀಕ್ವೆನ್ಸ್, ಓಕೆನಾ? ಸೊ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಈಗ ಸ್ಟಾರ್ ರೇಟಿಂಗ್ಸ್ ಏನು ಅಂತ ನೋಡೋಣ. ಮೊದಲನೇದಾಗಿ ಡಿ ಫಾರ್ ಧನ್ಯಶ್ರೀ. ತರುಣ್ ಅವರೇ 4 stars. 4 stars. ಪ್ರೇಮ ಮ್ಯಾಮ್ 4 stars. ಥ್ಯಾಂಕ್ ಯು ಮ್ಯಾಮ್. ನಿಶ್ವಿಕಾ 4 stars. 4 stars. ಈಗ ಗಗನಾಗೆ ಎಷ್ಟು ಸ್ಟಾರ್ ರೇಟಿಂಗ್ಸ್? ತರುಣ್ ಅವರೇ 4. 4. ಪ್ರೇಮ ಮ್ಯಾಮ್ 4 stars. 4. ನಿಶ್ವಿಕಾ 4 stars. 4. ಲವ್ಲಿ. ಇಬ್ರಿಗೂ 4 ಸ್ಟಾರ್ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೆ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ. ಮುಂದಿನ ಸಾಹಸಿ ನಟಿಯರನ್ನ ವೇದಿಕೆ ಮೇಲೆ ಸ್ವಾಗತಿಸೋಣ. ಇವರು ನೋಡಕ್ ಮಾತ್ರ ಸೈಲೆಂಟ್, ಆದ್ರೆ ಆ ಕಾಡಕ್ಕೆ ಬಂದ್ರೆ ಸಿಕ್ಕಾಪಟ್ಟೆ ಬ್ರಿಲಿಯಂಟ್. ಅವರೇ ಮೈಸೂರಿನ ರಿಯಾ ಬಗ್ರೆ. ಆಕ್ಷನ್ ರೌಂಡ್ ಅಲ್ಲಿ ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ತಾಕತ್ತಿಗೆ ತಾಕತ್ತನ್ನ ಪರಿಚಯಿಸಿದ ಬೆಂಗಳೂರಿನ ಕಂಠದಾನ ಕಲಾವಿದೆ ಆಶಿಕಾ ಶರ್ಮಾ. ಏನಿದು ಕಾಂಬಿನೇಷನ್ ಮಜವಾಗಿದೆ. ಆಶಿಕಾ ಅಂಡ್ ರಿಯಾ, ಇದೇ ಫಸ್ಟ್ ಟೈಮ್ ನೀವಿಬ್ರು ಜೋಡಿ ಆಗಿರೋದಲ್ಲ ಇದರಲ್ಲಿ? ಪಾಪ ಹೆಂಗೆ ಆಕ್ಷನ್ ಸೀಕ್ವೆನ್ಸ್? ಫುಲ್ ಎಕ್ಸೈಟೆಡ್ ನೋಡೋದಕ್ಕೆ? Extremely excited. ಓಕೆ, ಅಂದ್ರೆ ಅವ್ರು ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್ ಆಗಿದ್ದಾರೆ. ಪಾಪ ಅವ್ರನ್ನ ಜಾಸ್ತಿ ಕಾಯಿಸೋದ್ ಬೇಡ. ನಿಮ್ಮ ಆಕ್ಷನ್ ಸೀಕ್ವೆನ್ಸ್ ಹೇಗಿರುತ್ತೆ ಅಂತ ನೋಡ. ಆಕ್ಷನ್ ಸೀಕ್ವೆನ್ಸ್ ಪ್ಲೀಸ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನಲ್ಲಿ ದೊಡ್ಡ ವರ್ಷ ಕುಸ್ತಿ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಏನಪ್ಪಾ ಅಂದ್ರೆ, ಕಳೆದ ವರ್ಷದ ಗಂಡು ಗಲಿಗಳ ಜೊತೆ ಸೆಣಸಾಡಲು ನಮ್ಮೂರಿನ ಹೆಣ್ಣು ಹುಲಿಗಳು ಸಜ್ಜಾಗಿವೆ. ಹಳ್ಳಿ ಹುಡುಗಿರು ಅಂದ್ರೆ ಕೋಲಲ್ಲಿ ಮುದ್ದೆ ತಿರುವೋಕ್ಕೂ ಸೈ, ಸೊಂಟ ಮುರಿಯೋಕ್ಕೂ ಸೈ. ಕೋಲಲ್ಲಿ ಮುದ್ದೆ ತಿರುವಕ್ಕೂ ಸೈ, ಸೊಂಟ ಮುರಿಯೋಕ್ಕೂ ಸೈ ಅಂತ ಹೇಳಿ ಆ ಕೋಲ್ನ ಹಂಗೆ ಚಕ 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 ಚಕ. ಲವ್ಲಿ ಲವ್ಲಿ ಗರ್ಲ್ಸ್, ವೆರಿ ನೈಸ್. ಇದನ್ನ ಎಷ್ಟು ದಿನದಲ್ಲಿ ಕಲ್ತ್ರಿ ನೀವು ಇದನ್ನೆಲ್ಲ? ಕೋಲ್ 1 hour. 1 hour? ಮೇಡಮ್ 1 hour ಟೈಮ್ ಕೊಟ್ಟಿದ್ದು, 1 hour ಅಲ್ಲಿ ಫೈಟ್ ಫಿನಿಶ್ ಮಾಡಿದೆ. ಅಲ್ಲ ಸರ್, ನಂಗೆ 1 hour ಅಲ್ಲೇ ನಮ್ಮ ನಟಿಯರು ಹಿಂಗೆ ಟಕ್ ಅಂತ ಕಲ್ತು ಪರ್ಫಾರ್ಮ್ ಮಾಡ್ತಾರೆ ಅಂದ್ರೆ, ಇನ್ನಿವ್ರಿಗೆಲ್ಲ 1 ತಿಂಗಳು ಟ್ರೈನಿಂಗ್ ಕೊಟ್ರೆ ಯಾವ ಲೆವೆಲ್ ಆಕ್ಟಿಂಗ್ ಮಾಡ್ತಾರೆ ಸರ್ ಇವರು. ಖಂಡಿತ ಚೆನ್ನಾಗಿ ಮಾಡ್ತಾರೆ. ಬಟ್ ಸೂಪರ್. ಹೆಬ್ಬುಲಿ ತರುಣ್ ಅವರೇ, ಐ ಲೈಕ್ ದ ಸೀಕ್ವೆನ್ಸ್, ಚೆನ್ನಾಗಿತ್ತು. ವೆರಿ ವೆಲ್ ಡನ್. ತುಂಬಾ ಪರ್ಫೆಕ್ಟ್ ಆಗೋದು ಕಲ್ತಿದ್ದವ್ರಿಗೆ ಮಾತ್ರನೇ ಮಾಡೋಕ್ಕಾಗೋದು. ಇವ್ರು ಬೇಸಿಕ್ ಒಂದು ಹೇಳ್ಕೊಟ್ಟಿದ್ದಾರೆ, ಒಂದು ಮೂಮೆಂಟ್ ಮಾತ್ರ ಅದ್ರಲ್ಲಿ ಮಾಡ್ಸಿದ್ದಾರೆ. ರಿಯಾ, ಯು ಲುಕ್ ವೆರಿ ನೈಸ್. ಎಕ್ಸ್ಪ್ರೆಷನ್ ವೈಸ್ ಎಲ್ಲಾನು ಇದ್ರಲ್ಲಿ ನೋಡ್ತಾ ಇದ್ರೆ ತುಂಬಾ ಅದೊಂದು ಇಟ್ ಸೂಟೆಡ್ ಯು ವೆರಿ ನೈಸ್ಲಿ. ಅಂಡ್ ಆಶಿಕಾ ಆಲ್ಸೋ, ನೀವು ಅಷ್ಟೇ ಫೈನಲ್ ಫಿನಿಶಿಂಗ್ಸ್, ಪೋಸ್ಚರ್ಸ್ ಎಲ್ಲಾನು ವೆರಿ ಒಂಥರ ಮಾಸಿ ಅಪ್ಪಿಲ್ಲೇ ಕಾಣಿಸ್ತಾ ಇತ್ತು ಓವರ್ ಆಲ್ ಅಲ್ಲಿ. ಟೋಟಲ್ ಆ ಕಡೆ ಆಪೋಸಿಟ್ ಅಲ್ಲಿ ಹುಡುಗರು ಇದ್ರು ಕೂಡ ಅದು ಆ ಥರ ಅನಿಸಿಲ್ಲ, ಏನು ಆಕ್ವರ್ಡ್ ಥರ ಅನಿಸ್ತೇನೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಗುಡ್ ಲಕ್ ಬೋತ್ ಆಫ್
ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಡೈರೆಕ್ಟ್ರೆ. ಆಪ್ತ ಮಿತ್ರ ರಮೇಶ್ ಅರವಿಂದ್ ಸರ್. ಮಾಸ್ಟರ್ ರಿಯಲಿ 1 hour ಪ್ರಾಕ್ಟೀಸು 1.5 hour ಶೂಟಿಂಗ್ ಅಲ್ಲಿ ಈ ತರ ಒಂದು ರಿಸಲ್ಟ್ ಬರುತ್ತೆ ಅಂದ್ರೆ ಆಲ್ ಆಫ್ ಯು ಲವ್ಲಿ. 2 ವಿಷಯಗಳು ಬಹಳ ಇಷ್ಟ ಆಯ್ತು ನನಗೆ. ಒಂದು, ನೀವು ಆ ಕೋಲನ್ನ ಫಸ್ಟ್ ಸುತ್ತಿದ ರೀತಿ ಇಬ್ರು ಸೂಪರ್ಬ್ ಆಗಿತ್ತು. ಎರಡನೇದು, ಒಂದು ಪೋರ್ಷನ್ ಮುಗಿದ್ಮೇಲೆ ಇಬ್ರು ಬಂದು ನಿಲ್ತಿರಲ್ಲ, ನಾವು ಸ್ಟ್ಯಾನ್ಸ್ ಅಂತ ಕರಿತೀವಿ, ಆ ಕೊನೆ ಪೋರ್ಷನ್ ಸ್ಟೈಲ್ ಆಗಿ ಬಂದು ನಿಲ್ಲೋದು, ಅದು ಸಖತ್ತಾಗಿತ್ತು. ಆ ಕಾಲದಲ್ಲಿ ಪ್ರಭಾಕರ್ ಸರ್ ಟೈಗರ್ ಪ್ರಭಾಕರ್ ಒಂದು ಫೈಟ್ ಮಾಡಿ ಅವ್ರು ಬಂದು ನಿಲ್ಲೋರ್ರಿ. ಅವ್ರು ವಿಲನ್ ಆಗಿ ಎಂಟರ್ ಆದಾಗ ಅವ್ರು ಹೀರೋ ಆಗಿದ್ದ ಕಾರಣನೇ ಆ ಫಿನಿಶ್. ದಟ್ ವಾಸ್ ಲವ್ಲಿ ಇಬ್ರದು. ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನೋ ಕೋಲ್ ಇಟ್ಕೊಂಡ್ರಿ, ಆದ್ರೆ ಕೋಲಾಟ ಮಾಡಿಲ್ಲ, ಕೋಲಾಹಲ ಮಾಡಿದ್ದೀರಾ. ಅದಕ್ಕೆ ನಮ್ಮ ಜಡ್ಜಸ್ ಎಷ್ಟು ಸ್ಟಾರ್ ರೇಟಿಂಗ್ಸ್ ಕೊಡ್ತಾರೆ ಅಂತ ನೋಡ. ತರುಣ್ ಅವರೇ 4 stars. ಪ್ರೇಮ ಮ್ಯಾಮ್ 4 stars. ಥ್ಯಾಂಕ್ ಯು. ರಶ್ಮಿಕಾ 4 stars. ಸೊ ಆಶಿಕಾಗೆ ಸಿಕ್ಕಿದೆ 4 stars. ರಿಯಾಗೆ ತರುಣ್ ಅವರೇ 4 stars. ಮ್ಯಾಮ್ 4. ನಿಶ್ವಿಕಾ 4.5. 4.5. ಲವ್ಲಿ. ನಿಮ್ಗೆ 4.5. ನೀವಿಬ್ರೇನೋ 1 hour ಅಲ್ಲಿ ಅದ್ ಕೊಡ್ರ ಹೆಂಗಿದೆ ನೋಡ. ನೀವೆಲ್ಲ ಇದ್ರಲ್ಲೆಲ್ಲ ನಾನು ಅಯ್ಯೋ ನಾನೆಲ್ಲ ಈ ಕೋಲಲ್ಲಿ ನೂಡಲ್ಸೇ ತಿನ್ಬಿಡ್ತೀನಿ ಮಾಸ್ಟರ್ ನಾನು. ಬಟ್ ನನಗೇನಂದ್ರೆ ಒಂದು ಆಸೆ, ಈ ಕೋಲ್ ವರ್ಸೆನ ನಮ್ ನಿಶ್ವಿಕಾ ಹಾಗೂ ಪ್ರೇಮ ಮ್ಯಾಮ್ ಟ್ರೈ ಮಾಡಿದ್ರೆ ಅದು ಹೇಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿ ಕಾಣುತ್ತೆ. ಲೆಟ್ಸ್ ವೆಲ್ಕಮ್ ಪ್ರೇಮ ಮೇಡಮ್, ನಿಶ್ವಿಕಾ ಅಂಡ್ ಅನುಶ್ರೀ. ಕಮ್ ಆನ್ ನಿಶ್ವಿಕಾ. ಎಸ್ ಮಾಸ್ಟರ್. ಸ್ಟೂಡೆಂಟ್ಸ್ ಮಾಸ್ಟರ್ನ ನೋಡಿ. ಓ ನಂದು ಈ ತಿರುಗು ಇದೆನಾ? ಅದೇ ಅನ್ಕೊಂಡೆ, ಸ್ವಲ್ಪ ಟೆಕ್ನಾಲಜಿ ಚೇಂಜ್ ಆಗಿದೆ ಅಂತ. ಮಾಸ್ಟರ್ ಆಪೋಸಿಟ್ ಪೋಸ್ ಇವಾಗ ನಾನು ನೀವು. ಥ್ಯಾಂಕ್ ಯು ಮಾಸ್ಟರ್. ನೋಡಿದ್ರ ನಟಿಯರೇ, ನಿಮಗೆಲ್ಲ 1 hour ಬೇಕಾಯ್ತು, ನಮ್ಗೆಲ್ಲ 1 ನಿಮಿಷ. ನಾವು 1 ನಿಮಿಷದಲ್ಲೇ ಇದನ್ನ ಮಾಡಿದ್ವಿ. ನೀವು ಒಂದು 10 ಸೆಕೆಂಡ್ ಚಪ್ಪಾಳೆ ಹೊಡಿರಿ. ನಿಶ್ವಿಕಾ, ನೀವ್ ಯಾಕೆ ಅಲ್ಲಿ ಸ್ಟೇಜ್ ಮೂಲೆಯಲ್ಲಿ ಹೋಗಿ ನಿಂತ್ರಿ? ಇಲ್ಲ, ಎಲ್ಲರೂ ಹೀರೋಗಳಾದ್ರೆ ರಿಯಾಕ್ಷನ್ ಕೊಡೋಕೆ ಒಬ್ಳು ಹೀರೋಯಿನ್ ಬೇಕಲ್ಲ, ಅದಕ್ಕೆ ನಾನು ಸೈಡಲ್ಲಿ ಹೀರೋಯಿನ್ ಆಗಿದ್ದೆ. ಬಟ್ ಪ್ರೇಮ ಮ್ಯಾಮ್, ನೀವು ಸಕ್ಕತ್ತಾಗಿ ಮಾಸ್ಟರ್ ನೋಡಿದ್ರಲ್ಲ ಅವ್ರ ಕೈಯಲ್ಲಿ, ಇಟ್ ವಾಸ್ ಸ್ವಿಂಗಿಂಗ್ ಸೋ ವೆಲ್, ಚೆನ್ನಾಗಾಗ್ತಿತ್ತು. ಇಲ್ಲ, ಫೋಕಸ್, ಕಾನ್ಸಂಟ್ರೇಷನ್ ಮಾಸ್ಟರ್ ಹೆಂಗ್ ಮಾಡ್ತಾರೆ ಅಂತ ನಾನು ನೋಡಿದೆ. ಹ್ಯಾಂಡ್ ಹೆಂಗ್ ಹೋಗುತ್ತೆ ಅಂತ, ಸೊ ಹಂಗೆ ಮಾಡಿದೆ. ಫಸ್ಟ್ ಟೈಮ್ ನಾನು ಇದು ಮಾಡಿದ್ದು, ಇಲ್ಲೇ ಟ್ರೈ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಮಹಾನಟಿ ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 10 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು, ಅರವಿಂದ್ ಪ್ರಾಪರ್ಟೀಸ್ ರವರ ಪ್ಲಾಟ್ಸ್ಗಳು ನೆಲಮಂಗಲದ ಸುಂಡೆಕೊಪ್ಪ ರಸ್ತೆಯಲ್ಲಿ BMRDA ರೇರಾ ಅಪ್ರೂವ್ಡ್ ಜೊತೆಗೆ ಕ್ಲಾಸ್ ಡೆವಲಪ್ಮೆಂಟ್ಗಳನ್ನು ಒಳಗೊಂಡಿದ್ದು, ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ಅರವಿಂದ್ ಪ್ರಾಪರ್ಟೀಸ್ ಈಗ ತುಮಕೂರಿನಲ್ಲೂ ಕೂಡ ಲಭ್ಯವಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಮಾಸ್ ದೃಶ್ಯದ ಮತ್ತೊಂದು ಮುಖಾಮುಖಿ. ಲೆಟ್ಸ್ ವೆಲ್ಕಮ್ ಚಿತ್ರದುರ್ಗದ ವಿಶಾಲ ಮನಸ್ಸಿನ ಗಗನ ಹಾಗೂ ಬೆಂಗಳೂರಿನ ಅಮೃತಾ. ಗಗನ ಹಾಗೂ ಅಮೃತಾ, ಯಾವ ದೃಶ್ಯ ಸಿಕ್ಕಿದೆ ನಿಮ್ಗೆ ಅಭಿನಯಿಸೋದಕ್ಕೆ? ದ ವಿಲನ್ ಮೂವಿದು ನಾನು ಶಿವಣ್ಣ ಸರ್ ಕ್ಯಾರೆಕ್ಟರು. ಓಕೆ, ಸುದೀಪ್ ಸರ್. ವಾವ್, ಐ ಆಮ್ ವಿಲನ್. ಲವ್ಲಿ, ವಂಡರ್ಫುಲ್, ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು.
ಸೈಲೆಂಟ್ ಆಗಿದ್ರೆ ರಾಮ ವೈಲೆಂಟ್ ಆದ್ನೋ. ಆನೆ ಬಂತೊಂದಾನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿಗೆ ಯಾಕೆ ಬಂತು? ಈ ಲೇಡಿ ರಾವಣನ ಕತೆ ಕೇಳಕ್ ಬಂತು. ಈ ಜಗತ್ತಲ್ಲಿ ನಾನು ಒಬ್ಳೇ ಅಧಿಪತಿ ಇರಬೇಕು, ಅದು ನಾನೇ ಆಗಿರ್ಬೇಕು. ಹಲೋ, ಏನೇ ಹಾಗೆ ನೋಡ್ತಾ ಇದೀಯಾ? ಕಿವಿ ಕೇಳಿಸುತ್ತೆ ತಾನೆ? ನಾನು ಯಾರು ಅಂತ ಗೊತ್ತಾಗಿಲ್ವಾ? ಆದರೆ ನೀನು ಯಾರು ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಂಡಿಯಾದಲ್ಲಿ ಮಾರಿ ಮುತ್ತಾಗಿ ಸತ್ತು ಎಲ್ರಿಗೂ ವಡೆ ಪಾಯಸ ತಿನ್ನಿಸಿ ಇಲ್ಲಿಗೆ ಬಂದು ನಿಂದೆ ಸಾಮ್ರಾಜ್ಯ ಕಟ್ಕೊಂಡು ಮಹಾರಾಣಿಯಾಗಿ ಮೆರಿತಿದೆಯೇನೆ ಮಹಾನಟಿ. ಯಾರೇ ನೀನು? ತಂಗ್ಯಮ್ಮ ತಂಗ್ಯಮ್ಮ ತಂಗ್ಯಮ್ಮ, ನಾನು ನಿನ್ನ ಅಕ್ಕಯ್ಯ. ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ಇಷ್ಟು ವರ್ಷ ಆದ್ಮೇಲೆ ನಿನ್ ತಂಗಮ್ಮನ್ನ ನೋಡಕ್ಕೆ ಅಂತ ಬಂದಿದ್ಯಾ? ಇದು ನ್ಯಾಯನ? ಇಷ್ಟು ದಿನ ಎಲ್ಲಿದ್ದೆ? ನಾನು ಎಷ್ಟೋ ಕತೆಗಳನ್ನ ಮುಗಿಸಿದ್ರು ನಾನು ಇಲ್ಲೇ ಬಂದು ನಿನ್ನ ಮುಂದೆ ನಿಂತಿದ್ದೀನಿ. ನನಗೂ ನೀನು ನೋಡ್ಬೇಕು ಅಂತ ತುಂಬ ಆಸೆ ಇತ್ತು, ಅದಕ್ಕೋಸ್ಕರ ಓಡಿ ಬಂದ್ಬಿಟ್ಟೆ. ಯಾಕೆ ಹೇಳು, ನಿನ್ನ ಸ್ಟೋರಿಗೆ ಅಂತ್ಯ ಆಡಬೇಕಾಗಿರೋದು ನಾನೇ ಅಂತ ಆ ಬ್ರಹ್ಮ ನನ್ನ ಹಣೆಯಲ್ಲಿ ಯಾವತ್ತೋ ಬರೆದ್ಬಿಟ್ಟಿದ್ದಾನೆ. ಹೋ, ಭ್ರಮೆ, ನೋ ಪ್ರಾಬ್ಲಮ್. ಡೈರೆಕ್ಟ್ ಪಾಯಿಂಟಿಗೆ ಬಾ. ತರುಣ್ ಎಲ್ಲಿ? ಓ ತಂಗಿಮ್ಮ, ನಾನು ಅನ್ಕೋತಾ ಇದ್ದೆ ಆಗಿಂದ ಯಾಕೆ ನನ್ನ ತಂಗಿ ಇನ್ನೂ ಮೇನ್ ಮ್ಯಾಟ್ರಿಗೆ ಬಂದಿಲ್ಲ ಅಂತ. ತರುಣ್ ನನ್ನ ಹತ್ರ ಇದ್ದಾನಂತ ನಿಂಗೆ ಹೇಗೆ ಗೊತ್ತಾಯ್ತು? 10 ದಿಕ್ಕಲ್ಲೂ ಯೋಚನೆ ಮಾಡೋ ಈ ಸಿಂಗಲ್ ತಲೆನ ಲೇಡಿ ರಾವಣ ನಾನೇ. ತಂಗಿಮ್ಮ, ನೀನು 10 ದಿಕ್ಕಲ್ಲಿ ಯೋಚನೆ ಮಾಡ್ಬೋದು, ಆದರೆ 10 + 1 11 ಅದು ನಂದು. ಅಕ್ಕಯ್ಯ, ನಿಂಗೊಂದು ಸಣ್ಣ ಅಡ್ವೈಸ್ ಕೊಡ್ತೀನಿ, ಕೇಳು. ತರುಣ ಬಿಟ್ಟು ಓಡೋಗ್ಬಿಡು. ಬಿಡಲ್ಲ ಅಂದ್ರೆ? ಹೋ, ಇದು ಪ್ರಶ್ನೆನೋ ಇಲ್ಲ ಸವಾಲು? ಸವಾಲು ಅನ್ಕೋ ತಂಗಿಯಮ್ಮ. ಸವಾಲಿಗೆ ಜಗ್ಗು ಆಗಿದ್ದಿದ್ರೆ ನಾವಿಲ್ಲಿ ತನಕ ಬರ್ತಿದ್ವಾ ಅಕ್ಕಯ್ಯ? ನಾನು ಮಾತ್ರ ನಿನ್ ಸುಮ್ಮನೆ ಅಂತೂ ಬಿಡಲ್ಲ. ನಂದು ಸೇಮ್ ಟು ಸೇಮ್ ರಿಪೀಟ್. ಐ ಆಮ್ ಸೋ ವೇಟಿಂಗ್, ಕಮ್ ಆನ್. ಅಕ್ಕಯ್ಯ ಅಕ್ಕಯ್ಯ ಅಕ್ಕಯ್ಯ. ಅಲ್ಲಿ ರಾವಣ, ಇಲ್ಲಿ ತರುಣ. ಈಗಲಾದ್ರೂ ಹೇಳಿ ಅಕ್ಕಯ್ಯ, ಈ ತರುಣ ಯಾರಿಗೆ? ಇವಳಿಗೆ ಮ್ಯಾಮ್. ನಿಮ್ಗೇನ್ ಅನ್ಸುತ್ತೆ? ಕತ್ಕೊಂಡು ಹೋಗಿದಾರಲ್ಲ ಏನ್ನ? ತರುಣನ್ನ. ಓಕೆ, ಆ ತರುಣ್ ಯೋಚನೆ ಮಾಡ್ತಿದ್ದಾರೆ, ನಾನ್ ಯಾರಿಗೆ, ನಾನಿಲ್ಲಿ ಏನಿಗೆ ಬಂದಿದ್ದೀನಿ? ತರುಣ್ ತರುಣ್ ತರುಣ್. ಇಬ್ಬರದು ಫಸ್ಟ್ ಎಂಟ್ರಿ ಮಾತ್ರ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್ ಎಂಟ್ರಿ. ವೆರಿ ನೈಸ್, ಥ್ಯಾಂಕ್ ಯು ಸರ್. ಪರ್ಫಾರ್ಮೆನ್ಸ್ ಅಂತ ಬಂದಾಗ ನನಗೆ ಎಲ್ಲೋ ನೀವಿಬ್ರು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಂಡ್ರೆ ಚೆನ್ನಾಗಿರೋದ ಅಂತ ಅನ್ಸಿರೋದು. ಯಾಕಂದ್ರೆ ಗಗನ ನಿನ್ ಇಂಟೋನೇಷನ್ ಪೊಲೀಸ್ಗೆ ಸ್ವಲ್ಪ ಜಾಸ್ತಿ ಆಗ್ತಾ ಬಂತು ನನಗೆ. ಅಷ್ಟು ಡ್ರಾಮ್ಯಾಟಿಕ್ ಮಾಡ್ಯುಲೇಷನ್ಸ್ಗಳು ಪೊಲೀಸ್ಗೆ ವರ್ಕ್ ಆಗತ್ತಾ ಅನ್ನೋ ನನ್ನ ಫೀಲಿಂಗ್ ಇದ್ದಿದ್ದು. ಅಂಡ್ ಅಮೃತಾ, ಅದು ಏನ್ ಸುದೀಪ್ ಸರ್ ಮಾಡಿದ್ರಲ್ಲ ಅದನ್ನೇ ಆಲ್ಮೋಸ್ಟ್ ಟ್ರೈ ಮಾಡಿದೀರಾ. ಸ್ಟಾರ್ಟಿಂಗ್ ಗಿಂತ ಲಾಸ್ಟ್ ತುಂಬಾ ಚೆನ್ನಾಗಿ ಬಂತದ್ದು ನಮ್ಗೆ. ಚಿಕ್ಕ ಸರ್ಕ್ಯಾಸಮ್ ಯೂಸ್ ಮಾಡಿದಾರೆ ಅವ್ರ ಇಡೀ ಆಕ್ಟ್ ಅಲ್ಲಿ. ಸುದೀಪ್ ಸರ್ ಚಿಕ್ಕ ಸರ್ಕ್ಯಾಸಮ್ ಮಾಡ್ತಾರೆ ಅಲ್ಲಿ. ಗುಡ್ ಟ್ರೈ ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಪ್ರೇಮ ಮ್ಯಾಮ್, ಇಬ್ರು ಚೆನ್ನಾಗಿ ಮಾಡಿದ್ರಿ, ಬಟ್ ಬಿಗಿನಿಂಗ್ ಎಲ್ಲೋ ಆ ಸ್ಟೈಲ್ ಬರಲಿಲ್ಲ ಅನ್ನಿಸ್ತು ಗಗನ. ಅದು ಎಲ್ಲೋ ಕನ್ಫ್ಯೂಷನ್ ಅಲ್ಲಿ ಸ್ಟಾಪ್
ಮಾಡಿ ಹೇಳ್ದಂಗೆ ಅನ್ನಿಸ್ತು ನನಗೆ. ಪೊಲೀಸ್ ರೋಲ್ಗೆ ಇನ್ನು ಫೋರ್ಸ್ ಬೇಕಾಗಿತ್ತು, ಅದೆಲ್ಲ ಸ್ವಲ್ಪ ಡ್ರಾಪ್ ಆಯಿತು ಅನ್ನಿಸ್ತು. ಮೇಡಮ್ ಅವರು ಚೆನ್ನಾಗಿ ಮಾಡಿದ್ರಿ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಇಬ್ರು ಕೂತ್ಕೊಳ್ಳಿ. ಮಹಾನಟಿ ವಿಜೇತರಿಗೆ ಸಿಗ್ತಾ ಇದೆ ವೈಟ್ ಗೋಲ್ಡ್ ವತಿಯಿಂದ ಚಿನ್ನದ ಕಿರೀಟ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಇದೇ ಒಳ್ಳೆಯ ಅವಕಾಶ. ಇಂದೇ ನಿಮ್ಮ ಚಿನ್ನವನ್ನು ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಇವತ್ತು ಸೌಂಡು ನಮ್ದೆ, ಗ್ರೌಂಡು ನಮ್ದೆ. ಇವತ್ತು ಗುನ್ನ, ನಾಳೆ ಮನ್ನಾ. ಮತ್ತೆ ಮುಂದುವರಿಸೋಣ. ಇದು ಲಕ್ಸ್ ಕೋ ಪ್ರೆಸೆನ್ಸ್ ಮಹಾನಟಿ, ಕೋಪಾರ್ಡ್ ಬೈ ಗೋಲ್ಡ್ ವಿನ್ನರ್, ರಾಮ್ರಾಜ್ ಧೋತೀಸ್ ಅಂಡ್ ಶರ್ಟ್ಸ್, ಡೆನ್ವರ್ ಡಿಯೋಡ್ರೆಂಟ್, ಪಾನ್ಸ್ ಡ್ರೀಮ್ ಫ್ಲವರ್ ಟಾಲ್ಕ್, ಸ್ಪೆಷಲ್ ಪಾರ್ಟ್ನರ್ ಫೇರ್ ಎವರ್, ಬ್ಯೂಟಿ ಲಿಫ್ಟ್ ಕ್ರೀಮ್, ಗೋಲ್ಡ್ ಬೈಯಿಂಗ್ ಪಾರ್ಟ್ನರ್ ವೈಟ್ ಗೋಲ್ಡ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಶುಭರಾತ್ರಿ. ಸಿಗೋಣ ನಾಳಿನ ಸಂಚಿಕೆಯಲ್ಲಿ.